So hello friends. Today I will continue the another important topic. So that is Shatavahanas of the Paitani. ಎಲ್ರಿಗೂ ನಮಸ್ತೆ. ಮತ್ತೊಂದು ಅಧ್ಯಾಯವನ್ನು ನಾವು ಚರ್ಚೆ ಮಾಡೋಣ. ಶಾತವಾಹನರು, ಪೈಠಾಣದ ಶಾತವಾಹನರು ಅಂತ ಅರ್ಥ. ಇವರ ಕಾಲ ಕ್ರಿಸ್ತಪೂರ್ವ 230ರಿಂದ ಕಾಲ ಕ್ರಿಸ್ತಪೂರ್ವ 230ರಿಂದ ಸೊ ನಿಮಗೆ ಸಾಮಾನ್ಯ ಶತಕ 225. ಅಂದರೆ ಒಂದು ತಿಳ್ಕೊಳ್ಳಿ, ಇವರ ಕಾಲ ಕ್ರಿಸ್ತಪೂರ್ವದ ಕೊನೆಯ ಕಾಲ, ಕ್ರಿಸ್ತ ಶಕದ ಪ್ರಾರಂಭದ ಕಾಲ. ಇವತ್ತೆಲ್ಲ ಕ್ರಿಸ್ತ ಶಕ ಅಂತ ಇಲ್ಲ. ನವೆಡೇಸ್ AD called as C means ಕಾಮನ್ ಎರಾ. ಕನ್ನಡದಲ್ಲಿ ಸಾಮಾನ್ಯ ಶತಕ ಅಂತ ಕರಿತೀವಿ. ಅದರ ಕಾಲವನ್ನು ಗುರುತಿಸ್ಕೊಳ್ಳಿ. So already you know that Shatavahanas were the first historical empire of our ancient South India, like as Mauryans in the north. ಉತ್ತರ ಭಾರತದಲ್ಲಿ ಮೌರ್ಯನರು ಹೇಗೆ ಐತಿಹಾಸಿಕ ಸಾಮ್ರಾಜ್ಯ ಅಂತ ಕುರಿತು ನೀವು ಮಾತನಾಡ್ತಿರೋ, ಅದೇ ತರ ದಕ್ಷಿಣ ಭಾರತದಲ್ಲಿ ಮೊದಲ ಐತಿಹಾಸಿಕ ಸಾಮ್ರಾಜ್ಯ ಅಂತಂದ್ರೆ ಅದು ಶಾತವಾಹನರು. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. See, at the time of the Mauryan period, they were feudatories of the Mauryans. ಮೌರ್ಯರ ಕಾಲದಲ್ಲಿ ಇವರು ಮೌರ್ಯರ ಸಾಮಂತರಾಗಿದ್ದರು. ಮೌರ್ಯರ ಅವನತಿಯ ನಂತರ ಸ್ವತಂತ್ರರಾಗಿ ಅಧಿಕಾರಕ್ಕೆ ಬಂದವರೇ ನಮಗೆ ಶಾತವಾಹನರು. ಹಾಗಾಗಿ ಕರ್ನಾಟಕಕ್ಕೂ ಶಾತವಾಹನರಿಗೂ ನಾವು ನಡುವಿನ ಸಂಬಂಧವನ್ನು ಕುರಿತು ಇವತ್ತು ತಿಳ್ಕೊಳ್ಳೋಣ. Significance of the Shatavahanas. First major they were the first royal dynasty in ancient South India as well as the Karnataka. ಪ್ರಾಚೀನ ಕರ್ನಾಟಕದ ಮತ್ತು ದಕ್ಷಿಣ ಭಾರತದ ಮೊದಲ ಪ್ರಧಾನ ರಾಜ ಸಂತತಿ ಅಥವಾ ಐತಿಹಾಸಿಕ ಸಂತತಿ ಅಂತ ನಾವು ಗುರುತಿಸ್ಕೊಳ್ತೀವಿ. After the downfall of Mauryans, they became independent rulers in Karnataka or South India. Before that they were feudatories of the Mauryans. ಮೌರ್ಯರ ಅವನತಿ ನಂತರ ಸ್ವತಂತ್ರ ರಾಜರಾಗಿ ಏಳಿಗೆಯಾದವರೇ ಶಾತವಾಹನರು. ಆದರೆ ಅದಕ್ಕಿಂತ ಮೊದಲು ಇವರು ಮೌರ್ಯರ ಅಧೀನ ಅಥವಾ ಸಾಮಂತ ರಾಜರಾಗಿದ್ದರು. ಗೊತ್ತಾಯ್ತಾ? ಮೌರ್ಯರ ಸಾಮಂತ ರಾಜರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಆದರೆ ಮೌರ್ಯರ ಅವನತಿ ಆದ ಮೇಲೆ ದಕ್ಷಿಣ ಭಾರತದಲ್ಲಿ ಸ್ವತಂತ್ರ ರಾಜರಾಗಿದ್ದರು. ಇದು ಅತ್ಯಂತ ಮಹತ್ವದ ಬದಲಾವಣೆ. Next, they were the first, already I told, they were the first historical dynasty in ancient South India and established the political stability. ದಕ್ಷಿಣ ಭಾರತ ರಾಜಕೀಯ ಐತಿಹಾಸಿಕ ರಾಜಸಂತತಿಯು ಹೌದು. ಮತ್ತು ರಾಜಕೀಯ ಸ್ಥಿರತೆಯನ್ನು ಸ್ಥಾಪಿಸಿದ ದಕ್ಷಿಣ ಭಾರತದ ಮೊದಲ ರಾಜಸಂತತಿ ಅಂತ ನಾವು ಗುರುತಿಸ್ಕೊಳ್ತೀವಿ. ರಾಜಕೀಯ ಸ್ಥಿರತೆಯನ್ನ ಸ್ಥಾಪಿಸಿದ ದಕ್ಷಿಣ ಭಾರತದ ಮೊದಲ ರಾಜಸಂತತಿ. Their empire to have extended from Konkana coast in the western part of India to the Godavari and Krishna delta in the east. ಇವರ ಸಾಮ್ರಾಜ್ಯವು ಪಶ್ಚಿಮದ ಕೊಂಕಣ ಕರಾವಳಿ ತೀರ ಪ್ರದೇಶದಿಂದ ಪೂರ್ವದ ಕೃಷ್ಣ ಗೋದಾವರಿ ನದಿಯ ಮುಖಜ ಭೂಮಿಯವರು ಕೂಡ ಆಡಿತ್ತು. ಪೂರ್ವ ಮತ್ತು ಪಶ್ಚಿಮಕ್ಕೆ ಸಂಬಂಧಪಟ್ಟಂಥದ್ದು.
Okay, so in the south dominion extended ದಕ್ಷಿಣ ಭಾರತದಲ್ಲಿ ತುಂಗಭದ್ರಾ ನದಿಯಿಂದ ಉತ್ತರದಲ್ಲಿ ನರ್ಮದಾ ತೀರದವರೆಗೂ ವ್ಯಾಪಿಸಿತ್ತು. Okay, in the south their dominion extended behind the Tungabhadra and in the Narmada Valley in the northern side. It means almost of the southern part of India which was under the control of the Shatavahanas. ಇದನ್ನೆಲ್ಲ ಗಮನಿಸಿದ್ರೆ ದಕ್ಷಿಣ ಭಾರತದ ಬಹುತೇಕ ಭಾಗವನ್ನ ಇವರು ರೂಲ್ ಮಾಡಿದ್ರು ಅನ್ನೋ ಅಂಶ ಈ ಅಂಶಗಳು ನಮಗೆ ಸ್ಪಷ್ಟಪಡಿಸ್ತವೆ. ಓಕೆ, ನೀವು ನೋಡ್ಬೇಕಾದ್ರೆ ಫಸ್ಟ್ ಇದು ಯಾವುದೇ ರಾಜ್ಯ ಸಂತತಿಯನ್ನ ಅಥವಾ ಸಾಮ್ರಾಜ್ಯ ನೋಡಿ ಭೌಗೋಳಿಕವಾಗಿ ಎಲ್ಲಿಂದ ಎಲ್ಲಿವರೆಗೂ ರೂಲ್ ಮಾಡಿದ್ರು ನಿಮ್ಗೆ ಗೊತ್ತಿರಬೇಕು. ಅದು ಸ್ಪಷ್ಟವಾದಂಥ ಅಂಶ. ಆಮೇಲೆ ಮಿಕ್ಕಿತಿಗೆ ಬರೋದು ನಾವು. ಓಕೆ, ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ಇಂಥ ಸಾಮ್ರಾಜ್ಯ ಓದೋದಕ್ಕೆ ಸಾಕಷ್ಟು ಆಧಾರಗಳನ್ನ ನಾವು ಚರಿತ್ರೆಯಲ್ಲಿ ಕಾಣ್ತೀವಿ. ಸೆವೆರಲ್ ಸೋರ್ಸಸ್ ಆರ್ ದೇರ್ ರಿಲೇಟೆಡ್ ಟು ದಿ ಶಾತವಾಹನಸ್. ಅನೇಕ ಶಾಸನ ಸೋರ್ಸಸ್ ಅನ್ನು ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ. ಓಕೆ, ಅಮಾಂಗ್ ದೀಸ್ ಪುರಾಣಸ್ ಲೈಕ್ ಓಕೆ ಮತ್ಸ್ಯ ಪುರಾಣ gives a list of 30 kings of this dynasty and said that ruled for period of 460 years. ನಮಗೆ ಮತ್ಸ್ಯ ಪುರಾಣ ಹೇಳುತ್ತೆ ಇದು ಶಾತವಾಹನರ 30 ರಾಜರ ಪಟ್ಟಿಯನ್ನು ನೀಡುತ್ತಿದ್ದು. ಈ 30 ರಾಜರು 460 ವರ್ಷಗಳ ಕಾಲ ರೂಲ್ ಮಾಡಿದ್ರು ಅಂತ ಇದು ಸ್ಪಷ್ಟಪಡಿಸುತ್ತೆ ಮತ್ಸ್ಯ ಪುರಾಣದಲ್ಲಿ. ಸೊ ಈ ಬಗ್ಗೆ ಮಾಹಿತಿಯನ್ನ ಗುರುತಿಸ್ಕೊಳ್ತೀವಿ. ದಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್ಸ್. ಇವನ್ ಅಂದಾಕ ಪುರಾಣಗಳಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿ. ಪುರಾಣ ಅಂತಂದ್ರೆ ಸೊ ಕೇವಲ ಯಾವುದೋ ದಂತಕಥೆ ಅಂತಲ್ಲ. ಓಕೆ, ನಿಮ್ಗೆಲ್ಲ ಒಂದು ತಿಳ್ಕೊಂಡಿರ್ಬೇಕು, ಪ್ರಾಚೀನ ಭಾರತದ ಹಿಂದೂ ಧರ್ಮದ ಸೊ ಪ್ರಮುಖ ಸಾಹಿತ್ಯ ಗ್ರಂಥಗಳಲ್ಲಿ ಪುರಾಣವೂ ಕೂಡ ಪ್ರಧಾನವಾದಂಥವು. ಓಕೆ, ಅದರಲ್ಲಿ ಬಹುತೇಕವು ಐತಿಹಾಸಿಕ ಹಿನ್ನೆಲೆಯ ಅಂಶಗಳನ್ನು ಒಳಗೊಂಡಿವೆ. ಅದೇ ತರ ಇನ್ನೊಂದು ಪ್ರಮುಖ ಪುರಾಣ ಅಂತಂದ್ರೆ ಒಂದು ತಿಳ್ಕೊಳ್ಳಿ, ಪುರಾಣ ಅಂತಂದ್ರೆ ಧಾರ್ಮಿಕ ಗ್ರಂಥಗಳು ಹೌದು, ಜೊತೆಗೆ ಸೊ ಐತಿಹಾಸಿಕ ಗ್ರಂಥಗಳು ಹೌದು. ಆದರೆ ಮೋರ್ ರಿಲಿಜಿಯಸ್ ದ್ಯಾನ್ ಟು ದಿ ಹಿಸ್ಟಾರಿಕಲ್. ಓಕೆ, ಐತಿಹಾಸಿಕ ಅನ್ನೋದಕ್ಕಿಂತ ಹೆಚ್ಚಾಗಿ ಧರ್ಮ ಆಧಾರಿತ ಗ್ರಂಥಗಳು. ಯಾವ ಧರ್ಮ? ಹಿಂದೂ ಧರ್ಮ ಆಧಾರಿತ ಗ್ರಂಥಗಳೇ ಪುರಾಣಗಳು. ಅದರಲ್ಲಿ ಮತ್ಸ್ಯ ಪುರಾಣಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡುತ್ತೆ, ವಾಯುಪುರಾಣಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡುತ್ತೆ. ಅಕಾರ್ಡಿಂಗ್ ಟು ದಿ ವಾಯುಪುರಾಣ ಸ್ಪೀಕ್ಸ್ ಆಫ್ 17 ಪ್ರಿನ್ಸಸ್ ಹೂ ರೂಲ್ಡ್ 300 years. ಅರ್ಥ ಆಯ್ತಾ? ಇಲ್ಲಿ ವಾಯುಪುರಾಣ ಕುರಿತು ಹೇಳುತ್ತೆ ಸುಮಾರು 300 ವರ್ಷಗಳ ಕಾಲ ಇವರು ತಮ್ಮ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ್ರು ಅಂತ ಅರ್ಥ. ಹಾಗಾಗಿ ನಿಮಗೂ ಮತ್ಸ್ಯ ಪುರಾಣ ವಾಯುಪುರಾಣದಲ್ಲೂ ಕೂಡ ಮಾಹಿತಿ ಬರುತ್ತೆ. ನೆಕ್ಸ್ಟ್, ಬೃಹತ್ ಕಥಾ ಆಫ್ ದಿ ಗುಣಾಢ್ಯ ಆಲ್ಸೋ ಸ್ಪೋಕ್ ಅಬೌಟ್ ದಿ ಶಾತವಾಹನಸ್. ಶಾತವಾಹನರ ಬಗ್ಗೆ ಗುಣಾಢ್ಯನ ಬೃಹತ್ ಕಥಾವು ಕೂಡ ಇವರ ಬಗ್ಗೆ ಅನುಮೋದನೆ ಸಾಧನೆಯನ್ನು ನಮ್ಗೆ ಅನುಮೋದಿಸುತ್ತೆ ಅಂತ ಅರ್ಥ. ಓಕೆ, ಬೃಹತ್ ಕಥಾ ಅಂದ್ರೆ ಒಂದೇ, ಒಡ್ಡ ಕಥಾ ಅಂದ್ರೂ ಕೂಡ ಒಂದೇ. ಇದನ್ನು ಬರೆದವನು ಗುಣಾಢ್ಯ. ಈ ಗ್ರಂಥವು ಕೂಡ ಶಾತವಾಹನರ ಬದಲಾವಣೆಯನ್ನು ಕುರಿತು ಅಥವಾ ಅವರ ಪ್ರಮುಖ ಅಂಶಗಳನ್ನು ಕುರಿತು ಮಾಹಿತಿಯನ್ನು ತಿಳಿಸಿಕೊಡುತ್ತೆ. ನೆಕ್ಸ್ಟ್, ಇವನ್ ಐತಿರೇಯ ಬ್ರಾಹ್ಮಣ ಆಲ್ಸೋ ಸೊ ಮೆನ್ಷನ್ ದ ರೋಲ್ ಆಫ್ ದಿ ಶಾತವಾಹನಸ್ ಆಫ್ ಅವರ್ ಏನ್ಸೆಂಟ್ ಸೌತ್ ಇಂಡಿಯಾ. ಇವ್ರ ಬಗ್ಗೆ ಐತಿರೇಯ ಬ್ರಾಹ್ಮಣ ಹೇಳುತ್ತೆ ಏನಂತಂದ್ರೆ ಸೊ ಮೆನ್ಷನ್ ದೆನ್ ಡಿಜನರೇಟೆಡ್ ಸನ್ಸ್ ಆಫ್ ದಿ ವಿಶ್ವಾಮಿತ್ರ. ಡಿಜನರೇಟೆಡ್ ಸನ್ಸ್ ಆಫ್ ವಿಶ್ವಾಮಿತ್ರನ ಅಸಮರ್ಥ ಮಕ್ಕಳು ಅನ್ನೋ ಮಾಹಿತಿ ನಮಗೆ ಯಾವ ಗ್ರಂಥದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಸೊ ಐತಿರೇಯ ಬ್ರಾಹ್ಮಣದಲ್ಲಿ ಕಂಡು ಬರುತ್ತೆ. ನಿಮ್ಗೆ ಗೊತ್ತಲ್ಲ, ಬಹುಶಃ ಇವೆಲ್ಲ ಓದಿದ್ರ ವಿಶ್ವಾಮಿತ್ರ ಹೆಸರನ್ನ ಕೇಳಿದ್ರ ಆ ವಿಶ್ವಾಮಿತ್ರ ಋಷಿಯ ಅಸಮರ್ಥ ಮಕ್ಕಳು ಅಂತ ಐತಿರೇಯ ಬ್ರಾಹ್ಮಣದಲ್ಲಿ ಕೂಡ ತಿಳಿದುಕೊಳ್ತಾರೆ. ಬ್ರಾಹ್ಮಣಗಳು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕಂಡು ಬರ್ತೇವೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದೀಸ್ ಎವಿಡೆನ್ಸಸ್ they were known as Andhras, Andhra Jatiyas, Andhra Bhratyas. ಓಕೆ, ಇವೆಲ್ಲ ನಮಗೆ ಸ್ಪಷ್ಟಪಡಿಸುವೆ ಶಾತವಾಹನರನ್ನ ಆಂಧ್ರರು, ಆಂಧ್ರ ಜಾತಿಯರು, ಆಂಧ್ರ ಭೃತ್ಯರು ಅನ್ನುವ ಮಾಹಿತಿಗಳು ಇದು ನಮಗೆ ಸ್ಪಷ್ಟ ಗೊತ್ತಾಗುತ್ತಿದೆ.
ಓಕೆ, ಆಂಧ್ರರು, ಆಂಧ್ರ ಜಾತಿಯವರು ಮತ್ತು ಆಂಧ್ರ ಭೃತ್ಯರು ಅನ್ನುವ ಮಾಹಿತಿಯು ಕೂಡ ನಮಗೆ ಇಲ್ಲಿ ಕಂಡು ಬರುತ್ತದೆ. ಇದನ್ನ ನೀವು ಗಮನಿಸಿರ್ಬೇಕು. ಹಿಂದೆ ಕೇಳಿದರೆ, ಸೊ ಯಾವ ದಕ್ಷಿಣ ಭಾರತ ಯಾವ ರಾಜ್ಯರನ್ನ ಆಂಧ್ರ ಜಾತಿಯವರು, ಆಂಧ್ರ ಭೃತ್ಯರು ಅಂತ ಕರೆಯಲಾಗಿದೆ ಅಂತ ನಿಮ್ಮ ಹಿಂದಿನ ಪ್ರಶ್ನೆ ಪತ್ರ ಕೇಳಿದರೆ ತಕ್ಷಣ ನೋಡ್ಕೊಂಡಿರ್ಬೇಕು, ಅವರೇ ಶಾತವಾಹನರು ಅಂತ ಅರ್ಥ. ಓಕೆ, ನೆಕ್ಸ್ಟ್ ದೇರ್ ನೇಮ್ ಮೆನ್ಷನ್ ಇನ್ ದಿ ಮೇಜರ್ ಡಾಕ್ಯುಮೆಂಟ್ ನಂಬರ್ 13th ಆಫ್ ಅಶೋಕ. ಅಶೋಕನ 13ನೇ ಬಂಡೆಗಲ್ಲಿನ ಶಾಸನದಲ್ಲೂ ಕೂಡ ಶಾತವಾಹನರ ಹೆಸರು ಪ್ರಸ್ತಾಪ ಆಗಿದೆ. ಇವು ಶಾತವಾಹನರ ಬಗ್ಗೆ ಎಲ್ಲೆಲ್ಲಿ ಮಾಹಿತಿ ಸಿಗುತ್ತೆ ಅನ್ನೋದಕ್ಕೆ ನಮಗೆ ಇರುವಂತಹ ಮಹತ್ವಪೂರ್ಣವಾದಂತಹ ಅಂಶಗಳು. ನೆಕ್ಸ್ಟ್ ಅನದರ್ ಮೇಜರ್ ಟಾಪಿಕ್ ಚೆಕ್ ಮಾಡ್ಕೋಬೇಕು, ಇಂಪಾರ್ಟೆಂಟ್ ರೂಲರ್ಸ್ ಅಂಡ್ ದೇರ್ ಅಚೀವ್ಮೆಂಟ್ಸ್, ಎಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ದಿ ಕಲ್ಚರಲ್ ಸೆಕ್ಟರ್ ದ್ಯಾನ್ ಟು ದಿ ಪೊಲಿಟಿಕಲ್ ಸೆಕ್ಟರ್. ಓಕೆ, ಇಲ್ಲಿ ಸ್ಪಷ್ಟಪಡಿಸ್ಕೊಂಡು ನೀವು ರಾಜಕೀಯ ಕ್ಷೇತ್ರಕ್ಕಿಂತ ರಾಜಕೀಯೇತರ ಕ್ಷೇತ್ರದಲ್ಲಿ ಇವರ ಸಾಧನೆಗಳೇನು ಅಂತ ಓದ್ಕೊಂಡಿರ್ಬೇಕು. ಪ್ರಧಾನವಾಗಿ ಈಗ ಪ್ರಮುಖ ರಾಜರ ಅವರ ಸಾಧನೆ ಚೆಕ್ ಮಾಡ್ತಾ ಹೋಗೋಣ. 5 ರಾಜ್ಯರು ಮಾತ್ರ ನೋಡ್ಕೊಳ್ಳಿ, ಎಲ್ಲ ನೋಡ್ಕೊಳಕ್ ಹೋಗುವಂತ ಅವಶ್ಯಕತೆ ಇಲ್ಲ. ಒಂದು ಡೈನೆಸ್ಟಿ ಅಂತಂದ್ರೆ 5 ರಿಂದ 6 ರಾಜ್ಯರ ಬಗ್ಗೆ ಇಂಪಾರ್ಟೆನ್ಸ್ ಅಷ್ಟು ನೋಡ್ಕೊಂಡ್ರೆ ಸಾಕು, ನಿಮ್ಗೆ ಒಂದು ಪ್ರಶ್ನೆ ಸಹಜವಾಗಿ ಇರುತ್ತೆ. ಓಕೆ, ಫಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ನೋಡ್ಕೋಬೇಕಾದ್ರು ಸಿಮುಖ. ಫಸ್ಟ್ ಪ್ರಾಮಿನೆಂಟ್ ರೂಲರ್ ಅಂತಂದ್ರೆ ಸಿಮುಖ. ಸೊ he was a founder of this dynasty. ಈ ಸಂತತಿಯ ಪ್ರಮುಖ ರಾಜ ಅಂತಂದ್ರೆ ನಾವು ಸಿಮುಖ ಅಂತ ಗುರುತಿಸ್ಕೊಟ್ಟಿವಿ. ಈ ಸಂತತಿಯ ಪ್ರಮುಖ ರಾಜ, ಫೌಂಡರ್ ಆಫ್ ದಿಸ್ ಡೈನೆಸ್ಟಿ, ruled as a Mauryan feudal from 232 to 12 CE. ಪ್ರಾರಂಭದಲ್ಲಿತ ಮೌರ್ಯರ ಈತ ಸಂತ ಸ್ಥಾಪಕ ಮತ್ತು ಪ್ರಾರಂಭದಲ್ಲಿತ ಮೌರ್ಯರ ಸಾಮಂತನಾಗಿ ಆಳ್ವಿಕೆ ಮಾಡಿದ್ದನು. ಎಲ್ರೂ ಅಷ್ಟೇ, ಫಸ್ಟ್ ಬೇರೆಯವರ ಸಾಮಂತರಾಗ್ತಿದ್ರು, ಆಮೇಲೆ ಅವರು ಸ್ವತಂತ್ರ ರಾಜರಾಗ್ತಾ ಇದ್ದಿತ್ತು. ಓಕೆ, ಪೈಠಾಣ ಆರ್ ಪ್ರತಿಷ್ಠಾನ. ಓಕೆ, ಇಟ್ ವಾಸ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ರಿವರ್, ಸೊ ಗೋದಾವರಿ, ಔರಂಗಾಬಾದ್ ಡಿಸ್ಟ್ರಿಕ್ಟ್ ಆಫ್ ದಿ ಮಹಾರಾಷ್ಟ್ರ. ಇವತ್ತು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಗೋದಾವರಿ ನದಿಯ ದಡದ ಪ್ರತಿಷ್ಠಾನ ಆರ್ ಪೈಠಾಣ ಇವರ ರಾಜಧಾನಿ ಪಟ್ಟಣವಾಗಿತ್ತು. ಓಕೆ, ಮಹಾರಾಷ್ಟ್ರ ಔರಂಗಾಬಾದ್ ಅಂತಂದ್ರೆ ಪ್ರಸ್ತುತ ಮಹಾರಾಷ್ಟ್ರ. ಓಕೆ, ಇದು ಫಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ನೆಕ್ಸ್ಟ್ ಇನ್ನೊಂದು ಡೆವಲಪ್ಮೆಂಟ್ಸ್ ಅನ್ನ ಕಾಣ್ತೀವಿ ಇಲ್ಲಿ. ನಿಮಗೆ ಸಿಮುಖನಿಗೆ ಸಂಬಂಧಪಟ್ಟಂತೆ ಅವನ ಅಚೀವ್ಮೆಂಟ್ಸ್ ಚೆಕ್ ಮಾಡಿ. ಅವನು ಯಾರು ಅಂತ ತಿಳ್ಕೊಂಡ್ವಿ, ಈಗ ಅವನ ಕಾಲದಲ್ಲಿ ಅಚೀವ್ಮೆಂಟ್ಸ್ ಆಯಿತು ಅನ್ನೋದನ್ನು ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಹಿ ಹ್ಯಾಡ್ ಎಕ್ಸ್ಟೆಂಡೆಡ್ ಹಿಸ್ ಕಿಂಗ್ಡಮ್ ಫ್ರಮ್ ನರ್ಮದಾ ಟು ದಿ ಗೋದಾವರಿ. ಇದು ರಾಜನ ಜವಾಬ್ದಾರಿ ಅನಿವಾರ್ಯ ಮಾಡಲೇಬೇಕಾಯ್ತು. ಅವನು ನರ್ಮದಾ ನದಿಯ ದಡದಿಂದ ಓಕೆ ಗೋದಾವರಿ ದಡದವರೆಗೂ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿಕೊಂಡಿದ್ದ. ಅದು ರಾಜನಾದ್ಮೇಲೆ ಎಲ್ಲರೂ ಕೂಡ ಮಾಡಲೇಬೇಕಾದ ಕೆಲಸ ಅವನು ಕೂಡ ಮಾಡಿದನು. ಓಕೆ, ಎಸ್ ಪ್ರಮೋಟರ್ ಆಫ್ ಬುದ್ಧಿಸಮ್ ಅಂಡ್ ಜೈನಿಸಂ. ಜೈನ ಮತ್ತು ಬೌದ್ಧ ಧರ್ಮ ಎರಡನ್ನೂ ಕೂಡ ಆತ ಪ್ರೋತ್ಸಾಹಿಸ್ತಾ ಇದ್ದ ಅಂತ ಅರ್ಥ. ಓಕೆ, ಇ ವಾಸ್ ಮರ್ಡರ್ ಇನ್ ಒನ್ ಆಫ್ ಹಿಸ್ ರಿವೋಲ್ಟ್. ತನ್ನ ಆಡಳಿತ ನಡೆದಂತ ದಂಗೆಗಳಲ್ಲಿ, ಆಂತರಿಕ ದಂಗೆಗಳಲ್ಲಿ ಆತ ಅತಿಯಾಗಿದ್ದ ಅಂತ. ತನ್ನ ಕೊನೆಯ ದಿನಗಳಲ್ಲಿ ನಡೆದಂತ ಆಂತರಿಕ ದಂಗೆಯಲ್ಲಿ ಆತ ಅತಿಯಾಗಿದ್ದ ಅನ್ನೋಕ್ಕೆ ಇದು ನಮಗೆ ಬೆಸ್ಟ್ ಎಕ್ಸಾಂಪಲ್. ಓಕೆ, ಅಕಾರ್ಡಿಂಗ್ ಟು ದಿ ನಾನಾಗಟ್ ಇನ್ಸ್ಕ್ರಿಪ್ಷನ್, ಒನ್ ಆಫ್ ದಿ ಪ್ರಾಮಿನೆಂಟ್ ಇನ್ಸ್ಕ್ರಿಪ್ಷನ್ ಆಫ್ ದಿ ಶಾತವಾಹನಸ್ ಪೀರಿಯಡ್, ನಾನಾಗಟ್ ಇನ್ಸ್ಕ್ರಿಪ್ಷನ್ಸ್. ಓಕೆ, ನಾನಾಗಟ್ ಶಾಸನ ಹೇಳುತ್ತೆ, ಸೊ ಇವಸೆ ರಾಯಸಿಮುಖ ಶಾತವಾಹನ ಅಂಡ್ ಸೊ ಆಂಧ್ರ ಜಾತಿಯ. ಅಕಾರ್ಡಿಂಗ್ ಟು ದಿ ನಾನಾಗಟ್ ಇನ್ಸ್ಕ್ರಿಪ್ಷನ್, ಫಸ್ಟ್ ಅರ್ಲಿಯೆಸ್ಟ್ ಪ್ರಾಮಿನೆಂಟ್ ಇನ್ಸ್ಕ್ರಿಪ್ಷನ್ ಆಫ್ ದಿ Shatavahanas of ancient South India, it told that, it wrote about, okay, he was called as a Rayasimukha, Shatavahana and Andhra Jatiya. ಓಕೆ, ಇವೆಲ್ಲ KPSC ಅಂತ ಟೈಟ್ಲ್ ಕೇಳ್ತಿರ್ತಾರೆ, ಅದನ್ನು ಜಾಸ್ತಿ ಫೋಕಸ್ ಮಾಡಿ. ಇವತ್ತು ನಮಗೆ ರಾಯಸಿಮುಖ ಶಾತವಾಹನ ಅಂತ ಬಿದ್ದಿತ್ತು, ಅಲ್ಲದೆ ಆಂಧ್ರ ಜಾತೀಯ ಅಂತಲೂ ಕೂಡ ಬಿರಿದಿತ್ತು.
ಓಕೆ, ಇದು ಫಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ನೆಕ್ಸ್ಟ್ ಇನ್ನೊಂದು ಡೆವಲಪ್ಮೆಂಟ್ಸ್ ಅನ್ನ ಕುರಿತು ಮಾತಾಡ್ತೀವಿ, ಇವನಿಗೆ ಸಂಬಂಧಪಟ್ಟಂಥದ್ದು. ಆಫ್ಟರ್ ದಿ ಸಿಮುಖ ನೆಕ್ಸ್ಟ್ ಪ್ರಾಮಿನೆಂಟ್ ರೂಲರ್ ಶಾತಕರ್ಣಿ ಫಸ್ಟ್. ಸಿಮುಖ ನಂತರ ಬಂದಂತ ಇನ್ನೂ ಪ್ರಧಾನ ರಾಜ ಅಂತಂದ್ರೆ 1ನೇ ಶಾತಕರ್ಣಿ. ಇವನ ಕಾಲ ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶತಕ. ಸೊ 202ರಿಂದ ನಮಗೆ 196. ಇದು ಅವನ ಪ್ರಧಾನ ಕಾಲ ಅಂತ ನಾವು ಗುರುತಿಸ್ಕೊಟ್ಟಿವಿ. ಇವನ ಕಾಲದ ಅಂದ್ರೆ ಆಲ್ಮೋಸ್ಟ್ ಎಂಡಿಂಗ್ ಆಫ್ ದಿ BCE ಅಂತ ಅರ್ಥ, ಕ್ರಿಸ್ತಪೂರ್ವದ ಕೊನೆಯ ಅವಧಿಯಲ್ಲಿ ಇವನ ಕಾಲವನ್ನ ಕಾಣ್ತಾ ಹೋಗ್ತೀವಿ. ಫಸ್ಟ್, he had extended his kingdom from Vindhya ranges to the Konkan region. ವಿಂಧ್ಯ ಪರ್ವತ ಶ್ರೇಣಿಯಿಂದ ಕೊಂಕಣದವರೆಗೂ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದನು. ಎಲ್ಲರೂ ಇದೇ ತರ, ಏನೇ ರಾಜ್ಯ ಯುದ್ಧ ಮಾಡಲೇಬೇಕು, ರಾಜ್ಯ ವಿಸ್ತರಣೆ ಮಾಡಲೇಬೇಕು. ಎಲ್ಲಿಂದ ಎಲ್ಲಿವರೆಗೂ ವಿಸ್ತರಣೆ ಮಾಡಿದ್ದ ಅಂತ ಗೊತ್ತಿರಿ ಸಾಕು ನಿಮ್ಗೆ ಅಷ್ಟೇ. ಓಕೆ, he gave it the control of region of Sanchi and inscriptions there refers to him as a lord of Dakshinapata. ಓಕೆ, ಮಧ್ಯಪ್ರದೇಶ ಸಾಂಚಿ ಅಂತ ಬರುತ್ತೆ. ಸಾಂಚಿಯಿಂದ ವಿದ್ಯಾ ಪರ್ವತ ಶ್ರೇಣಿಯ ರಾಜ್ಯ ವಿಸ್ತರಣೆ ಮಾಡಿದ್ದ. ಇವನ ಶಾಸನಗಳಲ್ಲಿ ಇವನನ್ನ ದಕ್ಷಿಣ ಪಥದ ಒಡೆಯ ಅಂತ ಕರೆದಿದೆ. ಇದು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ, ಅಂದ್ರೆ ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರಾಜನನ್ನ ದಕ್ಷಿಣ ಪಥದ ಒಡೆಯ, ದ ಫಾಲೋಯಿಂಗ್ ರೂಲರ್ ಹೂ ರೆಕಗ್ನೈಸ್ ಎ ದಕ್ಷಿಣ ಪಥದ ಒಡೆಯ ಅಂತ ಕೇಳಿದರೆ ತಕ್ಷಣ ಹೆಸರಾಕ್ಬೇಕಾದ್ರು 1ನೇ ಶಾತಕರ್ಣಿ ಅಂತ ಅರ್ಥ. Okay, so his inscriptions refers him as a lord of Dakshinapatha. And he had conducted the Ashwamedha and Rajasuya yagas or ritual practices to extend his kingdom. ಅಲ್ಲಿ ಅಶ್ವಮೇಧ ಯಾಗ ಮಾಡ್ದ ಅಂತ ಅಂದ್ರೆ ತಕ್ಷಣ ಗೊತ್ತಿರಬೇಕು, ಅದು ರಾಜ್ಯ ವಿಸ್ತರಣೆಗಾಗಿಯೇ ಮಾಡುತ್ತಿದ್ದ ಯಾಗ ಅಂತ ಅರ್ಥ. ಹಾಗಾಗಿ ಈತನು ಕೂಡ ಆ ದಿನಗಳಲ್ಲಿ ಅಶ್ವಮೇಧ ಯಾಗವನ್ನು ಮಾಡುವುದರ ಮೂಲಕ ರಾಜ್ಯ ವಿಸ್ತರಣೆ, ಹಾಗಾಗಿ ಇವೆಲ್ಲವನ್ನು ವಿಸ್ತರಣೆ ಮಾಡ್ಲಿಕ್ಕೆ ಸಾಧ್ಯತೆಯಾಗಿತ್ತು. ಓಕೆ, ಆಗಿನ ಕಾಲದಲ್ಲಿ ಅಶ್ವಮೇಧ ಯಾಗ ಮಾಡ್ತಾವನೆ ಅಂತಂದ್ರೆ ಅವನು ಮುಂದಿನ ರಾಜರ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಥವಾ ದಾಳಿ ಮಾಡ್ತಾನೆ ಅನ್ನೋ ಮುನ್ಸೂಚನೆ ಅದಾಗಿತ್ತದು. ದಾಳಿಯ ಮುನ್ಸೂಚನೆಯೇ ಅಶ್ವಮೇಧ ಯಾಗ, ಅಥವಾ ಅನ್ಯ ರಾಜ್ಯಗಳನ್ನ ಕಬಳಿಸುವ ಮುನ್ಸೂಚನೆಯೇ ಅಶ್ವಮೇಧ ಯಾಗ. ಟು ಕಾಂಕರ್ ಅದರ್ ಪಾರ್ಟ್ಸ್ ಆಫ್ ದಿ ಇಂಡಿಯಾ ಆರ್ ಟು ಅನೆಕ್ಸ್ ದಿ ಅದರ್ ಪಾರ್ಟ್ಸ್ ಆಫ್ ದಿ ಇಂಡಿಯಾ ಅಂತ ಅರ್ಥ. ಬೇರೆ ಭಾಗವನ್ನು ಜಯಿಸುವುದು, ಗೆಲ್ಲುವುದು ಅದರ ಉದ್ದೇಶವಾಗಿತ್ತು. ಅವಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾ ಇದ್ರು. ನೆಕ್ಸ್ಟ್, ಆಫ್ಟರ್ ದಿ ಶಾತಕರ್ಣಿ ಫಸ್ಟ್, another prominent ruler Shatakarni II came to the power. 1ನೇ ಶಾತಕರ್ಣಿ ಅಧಿಕಾರಕ್ಕೆ ಬಂದವನೇ. ಅವನ ಮಗ 2ನೇ ಶಾತಕರ್ಣಿ. ಈತ ಕ್ರಿಸ್ತ ಪೂರ್ವ 184ರಿಂದ 128. Okay, Shatavan Empire, which was rather small, was extended by him. The Vindhya to the Konkana regions. ಈತನು ಸಹ ವಿಂಧ್ಯ ಪರ್ವತ ಶ್ರೇಣಿಯಿಂದ ಕೊಂಕಣದವರೆಗೂ ರಾಜ್ಯ ವಿಸ್ತರಣೆ ಮಾಡಿದ್ದನು. ಇದನ್ನ ಗಮನಿಸ್ಕೊಳ್ಳಿ. ಇವನು ಕೂಡ ಮಾಡಿದ್ದ. ಆ ಇವನು ಕೂಡ ಟೈಟ್ಲ್ ಇತ್ತು ಇವನಿಗೆ ದಕ್ಷಿಣ ಸಾರ್ವಭೌಮ ಅಂತ. ದಕ್ಷಿಣ ಪಥದ ಒಡೆಯ ಅಂತಂದ್ರೆ 1ನೇ ಶಾತಕರ್ಣಿ, ಅರ್ಥ ಆಯ್ತಾ? ದಕ್ಷಿಣ ಸಾರ್ವಭೌಮ ಅಂತಂದ್ರೆ 2ನೇ ಶಾತಕರ್ಣಿ. ದಕ್ಷಿಣ ಪಥದ ಸಾರ್ವಭೌಮ ಅಥವಾ ದಕ್ಷಿಣ ಚಕ್ರವರ್ತಿ. ಓಕೆ, ಎಂಪೈರ್ ಆಫ್ ದಿ ಸೌತ್ ಅಂತ ಹೇಳಿ ಇವನ್ಗೆ ಬಿರಿದಿತ್ತು. ಓಕೆ, ಇಸ್ ವೈಫ್ ವಾಸ್ ನಾಗನೇಕ ಆರ್ ನಯನೇಕ. ಶಿ ಇಶ್ಯೂಡ್ ದಿ an inscription in the cave temple of the Nanagat. ಓಕೆ, ರಾಣಿ ನಾಗನೇಕ ಅಥವಾ ನಯನೇಕ ನಾನಾಗಟ್ಟು ಶಾಸನವನ್ನ ಹೊರಡಿಸಿ ತನ್ನ ಪತಿಯ ಸಾಧನೆಗಳನ್ನ ಆಕೆ ಕೆತ್ತಿಸಿದ್ದಾಳೆ. ತನ್ನ ಪತಿ ಏನೇನು ಸಾಧನೆಗಳನ್ನು ಮಾಡಿದರೋ ಆ ಎಲ್ಲಾ ಸಾಧನೆಗಳನ್ನ ಆಕೆ ಶಾಸನದ ರೂಪದಲ್ಲಿ ಆ ಶಾಸನವೇ ನಾಗನೇಕ ನಾನಾಗಟ್ಟು ಶಾಸನ ಅಂತ ಅರ್ಥ. ಇದರ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ನೆಕ್ಸ್ಟ್ ಇನ್ನೊಂದು ಡೆವಲಪ್ಮೆಂಟ್ಸ್ ಕಾಣ್ತೀವಿ. ನೆಕ್ಸ್ಟ್ ನಮಗೆ ಶಾತವಾಹನರಲ್ಲಿ ಇದ್ದ ತಕ್ಷಣ ಕಂಡು ಬರೋದು ಅಂತಂದ್ರೆ ದ ನೇಮ್ ಬಿಹೈಂಡ್ ದಿ ಆಲ. ಅತ್ಯಂತ ಜನಪ್ರಿಯ ರಾಜ ಅಂತಂದ್ರೆ ಶಾತವಾಹನರಲ್ಲಿ ಮೊದಲ ಜನಪ್ರಿಯ ರಾಜ ಅಂತಂದ್ರೆ ಆಲ.
So, was the next prominent king of the Shatavahanas. He must have been in the 17th ruler. ಇವನಿಗೆ 17ನೇ ರಾಜ ಅಂತ ಪರಿಗಣಿಸಲಾಗಿದೆ. ಶಾತವಾಹನರಲ್ಲಿ ಇವನಿಗಿಂತ 16 ಜನ ಇದ್ರು, ಇವನು 17ನೇ ರಾಜ. Okay, he was a peace loving and himself a scholar. He was a peace loving and himself as a scholar. ಸ್ವತಃ ಈತ ಶಾಂತಿದೂತ ಮತ್ತು ವಿದ್ವಾಂಸನಾಗಿದ್ದ ಈತ. ಯುದ್ಧಕ್ಕಿಂತ ಹೆಚ್ಚಾಗಿ ಶಾಂತಿ ಸುವ್ಯವಸ್ಥೆಗೆ ಈತ ಹೆಸರುವಾಸಿಯಾಗಿದ್ದಾನೆ. ಓಕೆ, he himself scholar in the Prakrit and Paishachi language. He himself is a scholar in the Prakrit and Paishachi language. ಸ್ವತಃ ಆತ ಪ್ರಾಕೃತ ಮತ್ತು ಪೈಶಾಚಿ ಭಾಷೆಯಲ್ಲಿ ವಿದ್ವಾಂಸನಾಗಿದ್ದ. ಓಕೆ, ಸೊ ಇದು ಗಾಥಾ ಸಪ್ತಸತಿ ಆರ್ ಗಾಥಾ ಸಪ್ತಸಾಯ್, ಎ ಕಲೆಕ್ಷನ್ ಆಫ್ 700 ಎರೋಟಿಕ್ ವರ್ಸಸ್ ಇನ್ ಪ್ರಾಕೃತ್ ಅಂಡ್ ಪೈಶಾಚಿ ಲ್ಯಾಂಗ್ವೇಜ್. ಓಕೆ, ಈತ ಸ್ವತಃ ಪ್ರಾಕೃತ ಮತ್ತು ಪೈಶಾಚ ಭಾಷೆಯಲ್ಲಿ ವಿದ್ವಾಂಸನಾಗಿದ್ದ. ಈತನ ಪ್ರಧಾನ ಗ್ರಂಥ ಅಂದ್ರೆ ಗಾಥಾ ಸಪ್ತಸತಿ ಅಥವಾ ಗಾಥಾ ಸಪ್ತಸಾಯ್. ಇದು 700 ಶೃಂಗಾರ ಕವಿತೆಗಳ ಒಂದು ಸಂಗ್ರಹ. ಇದು ಶೃಂಗಾರ ಕವಿತೆಗಳ ಸಂಗ್ರಹವೇ ಸೊ ಗಾಥಾ ಸಪ್ತಸಾಯ್ ಅಂತ ಕರೆದಿವಿ. ಇದನ್ನು ಪ್ರಾಕೃತ ಮತ್ತು ಪೈಶಾಚಿ ಭಾಷೆಯಲ್ಲಿ ಇದನ್ನ ರಚಿಸಿದ್ದಾನೆ. ಇದು ತುಂಬಾ ಸರಿ ರಿಪೀಟ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಗಾಥಾ ಸಪ್ತಸತಿ ಅಂದ್ರೆ ಒಂದೇ, ಗಾಥಾ ಸಪ್ತಸಾಯ್ ಅಂದ್ರೂ ಕೂಡ ಒಂದನೇದು. ಓಕೆ, ಅಂಡ್ ಅದರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್, ಗುಣಾಢ್ಯ. ಓಕೆ, ಅನದರ್ ಪ್ರಾಮಿನೆಂಟ್ ರೈಟರ್ ಸೊ ಆರ್ ಸ್ಕಾಲರ್ ಇನ್ ದ ಕೋರ್ಟ್ ಆಫ್ ದಿ ಆಲ. ಆಲ್ನ ಸ್ಥಾನದಾಗಿದ್ದಂತ ಇನ್ನೊಬ್ಬ ದೊಡ್ಡ ವಿದ್ವಾಂಸ ಅಂತಂದ್ರೆ ಗುಣಾಢ್ಯ ಅಂತ ಅರ್ಥ. ಅನದರ್ ವೆಲ್ ನೋನ್ ಸ್ಕಾಲರ್, court scholar of the Hala. He wrote a text, Brahat Katha, in Prakrit language. It contained numbers of romantic tales. Brahat Katha ಅಥವಾ ವಡ್ಡ ಕಥಾ. ಓಕೆ, ಈ ಕೃತಿಯನ್ನು ಬರೆದವನು ಗುಣಾಢ್ಯ, ಈತನ ಆಸ್ಥಾನ ವಿದ್ವಾಂಸ. ಇದು ಪ್ರಾಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಈ ಕೃತಿಯು ಶೃಂಗಾರ ಕಥೆಗಳನ್ನು ಒಳಗೊಂಡಿದೆ. ಶೃಂಗಾರ ಕಥೆಗಳು ಇದೆಲ್ಲ ಮದುವೆ ಆದಾಗ ಅರ್ಥ ಆಗುತ್ತೆ, ಬಾಕಿ ಅರ್ಥ ಆಗಲ್ಲ. ಇಂಗ್ಲಿಷ್ ಅದನ್ನ ರೊಮ್ಯಾಂಟಿಕ್ ಅಂತ ಕೂಡ ಗುರುತಿಸ್ಕೊಳ್ತೀವಿ. ಅದೆಲ್ಲ ನಮ್ಗೆ ಸ್ಪಷ್ಟಪಡ್ತೀವಿ. ಓಕೆ, ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಪಾರ್ಟ್ ಅಂತಂದ್ರೆ, ಸೊ ಇಸ್ ಆರ್ಮಿ ಜನರಲ್ ಇನ್ವಾಡೆಡ್ ಸಿಲೋನ್ ಸಕ್ಸಸ್ಫುಲಿ ಅಂಡ್ ರಿಟರ್ನ್ ಟು ವಿತ್ ಇಸ್ ಎ ನ್ಯೂ ಆಫ್ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ರಿನ್ಸೆಸ್. ಹರ್ ನೇಮ್ ವಾಸ್ ಎ ಲೀಲಾವತಿ. Okay, his army commander captured the Sri Lanka and who returned to his motherland. Okay, with a beautiful princess of the Ceylon. Her name was Leelavati. ಈತನ ಸೈನಿಕ ದಂಡನಾಯಕ ಶ್ರೀಲಂಕಾವನ್ನ ಗೆದ್ದು ಅಲ್ಲೇ ರಾಜಕುಮಾರಿ ಲೀಲಾವತಿಯನ್ನ ಗೆದ್ದು ಕರ್ಕೊಂಡು ಬಂದ. ಓಕೆ, ಸೊ ಇದು ಯುದ್ಧಕ್ಕೆ ವಿರುದ್ಧವಾಗಿದ್ದರೂ ಕೂಡ ಇದು ಆ ದಿನಗಳಲ್ಲಿ ಸಾಮಾನ್ಯವಾದಂತ ವಿಷಯವಾಗಿತ್ತು. ಅಂತಿಮವಾಗಿ ಸೊ ಆಕೆಗೆ ಸೊ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ಸ್ವತಃ ಹಾಲನೆ ಆ ಶ್ರೀಲಂಕಾದ ರಾಜಕುಮಾರನ್ನ ಮದುವೆ ಮಾಡಿಕೊಂಡಂತ ಇವರ ಶಾಸನದಲ್ಲಿ ನಮಗೆ ಮಾಹಿತಿಗಳು ಲಭ್ಯವಾಗುತ್ತೆ. ದಟ್ಸ್ ಅನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ನೆಕ್ಸ್ಟ್ ಈಗ ತಕ್ಷಣ ನೋಡ್ಕೋಬೇಕಾದ್ರು ಅಂತಂದ್ರೆ ಇನ್ನೊಬ್ಬ ಜನಪ್ರಿಯ ರಾಜ ಅಂತಂದ್ರೆ ಗೌತಮ ಪುತ್ರ ಶಾತಕರ್ಣಿ. ನಿಮ್ಮ ಪ್ರಶ್ನೆ ಪತ್ರಿಕೆ ನೋಡ್ರಿ, ಇದ್ರ ಬಗ್ಗೆ ಜಾಸ್ತಿ ಪ್ರಶ್ನೆ ಬಂದಿದೆ. ಗೌತಮ ಪುತ್ರ ಇಲ್ಲ ಆಲಯ ಬಗ್ಗೆ ಜಾಸ್ತಿ ಪ್ರಶ್ನೆ ಬಂದಿದೆ, ಇಲ್ಲ ಗೌತಮ ಪುತ್ರ ಶಾತಕರ್ಣಿ ಬಗ್ಗೆ ಜಾಸ್ತಿ ಪ್ರಶ್ನೆ ಬಂದಿದೆ. ಇವೆರಡು ಬಿಟ್ರೆ ಬೇರೆ ಬಗ್ಗೆ ಪ್ರಶ್ನೆಗಳು ಕಡಿಮೆ ಇರುವಂತದ್ದು. ಓಕೆ, ಗೌತಮ ಪುತ್ರ ಶಾತಕರ್ಣಿ. ಸಿ most popular ruler, so ruled 70 to 106 CE, so in the ancient South India. ಇದನ್ನ ಆಳ್ವಿಕೆ ಮಾಡಿರೋದು ಅಂತಂದ್ರೆ ಸೊ ನಾವು ಇಲ್ಲಿ ಗುರುತಿಸ್ತೀವಿ. ಓಕೆ, ಇಟ್ ವಾಸ್ ಮೋಸ್ಟ್ ಫೇಮಸ್ ಅಮಾಂಗ್ ದಿ ಶಾತವಾಹನ ಕಿಂಗ್ಸ್. ಶಾತವಾಹನರಲ್ಲೇ ಅತ್ಯಂತ ಪ್ರಸಿದ್ಧ ರಾಜ. ಬಿಫೋರ್ ಈ ಕೇಮ್ ಟು ದಿ ಥ್ರೋನ್,
Okay, the Pahallavas who had become a powerful in the north and occupied some frontier territories in the Shatavahana kingdoms. ಈತ ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲು ಉತ್ತರದಲ್ಲಿ ಪಹಲ್ಲವರು ಅಂತ ಇದ್ರು. ಇವರು ಶಾತವಾಹನರ ಉತ್ತರ ಭಾಗವನ್ನ ವಶಪಡಿಸಿಕೊಂಡು ಓಕೆ ಆ ಭಾಗವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು. Whenever he came to the power, who declared war against the Pahallavas and defeated them, and finally who captured the northern part of his territories. ಅಧಿಕಾರಕ್ಕೆ ಬಂದಮೇಲೆ ಆ ಪಹಲ್ಲವರನ್ನು ಸೋಲಿಸಿ ಅವರ ಭಾಗವನ್ನ ಈತ ಮರು ವಶಪಡಿಸಿಕೊಂಡ. ಮುಖ್ಯವಾಗಿ ಈ ಶಕರ ರಾಜ ಅವನಿಗೆ ವಹಾಪಾಣ ಅಂತ ಕೂಡ ಕರೀತಾರೆ. ಓಕೆ, ಶಕರ ರಾಜ ವಹಾಪಾಣ ಅಂದ್ರೆ ಒಂದೇ ಅಥವಾ ನಹಪಾಣ ಅಣ್ಣ ಅಂದ್ರೂ ಕೂಡ ಒಂದೇ. ವಹಾಪಾಣ ಅಂತ ಕೆಲವು ಶಾಸ್ತ್ರದಲ್ಲಿದೆ, ಕೆಲವು ಶಾಸ್ತ್ರದಲ್ಲಿ ನಹಪಾಣ ಅಂತ ಇದೆ. ಹಾಗಾಗಿ ನಹಪಾಣ ಅಥವಾ ವಹಾಪಾಣ ಎರಡು ಕೂಡ ಒಂದೇ. ಈ ರಾಜನ ಸೋಲಿಸಿ ಉತ್ತರದ ಭಾಗಗಳನ್ನ ಗೆದ್ದಿದ್ದ ಅನ್ನುವ ಅಂಶ ನಮಗೆ ಇದರಿಂದ ಕಂಡು ಬರುತ್ತೆ. ಇದು ಅತ್ಯಂತ ಮಹತ್ವದ ಬದಲಾವಣೆ. ನೆಕ್ಸ್ಟ್, ಈ ಸ್ಟಾರ್ಟೆಡ್ ದಿ ನ್ಯೂ era which came to be as Shatavahana or Shalivahana Saka era in 78 CE. After defeated the Pahallavas, okay, with the memory of his other conquests or other victories, he started the new era which was called the name of the Shatavahana Saka era. Okay, it popularly called as a ಸಕವರ್ಷ. ತಾನು ಮಾಡಿದ ವಿವಿಧ ದಿಗ್ವಿಜಯಗಳ ನೆನಪಿಗಾಗಿ ಓಕೆ ಕ್ರಿಸ್ತ ಶಕ 78ರಲ್ಲಿ ಈತ ಪ್ರಾರಂಭ ಮಾಡಿದಂಥ ವರ್ಷವನ್ನ ಶಕವರ್ಷವೆಂದು ನಾವು ಕರಿತೀವಿ. ಓಕೆ, ಹಾಗಾಗಿ ಹೀಗಾಗಿ ನಾವು ಗೌತಮಿಪುತ್ರ ಶಾತಕರ್ಣಿಯನ್ನ ಶಕಪುರುಷ ಅಂತ ಕರೆಯಲಾಗಿದೆ. ಶಕವರ್ಷವನ್ನ ಈತ ಪರಿಚಯ ಮಾಡೋದಕ್ಕೋಸ್ಕರ ಇವನನ್ನ ಶಕಪುರುಷನೆಂದು ಕರೆಯಲಾಗಿದೆ. ಇಟ್ ವಾಸ್ ಫಸ್ಟ್ ನ್ಯೂ ಇಯರ್ ಇನ್ ಏನ್ಸೆಂಟ್ ಸೌತ್ ಇಂಡಿಯಾ. ಇದನ್ನ ದಕ್ಷಿಣ ಭಾರತದ ಮೊದಲ ಋತುಮಾನ ಅಥವಾ ವರ್ಷ ಎಂದು ಕರೆಯಲಾಗಿದೆ. ಉತ್ತರ ಭಾರತದಲ್ಲೇ ಇತ್ತು, ದಕ್ಷಿಣ ಭಾರತದಲ್ಲಿ ಮೊದಲು ಯಾರು ಹೊಸ ವರ್ಷವನ್ನ ಆರಂಭಿಸಿದ್ರು ಅಂತ ಪ್ರಶ್ನೆ ಕೇಳಿದ್ರೆ ಅದು ಗೌತಮಿಪುತ್ರ ಶಾತಕರ್ಣಿ, ಅದೇ ಶಕವರ್ಷ. Okay, that's an important developments behind this stage. Okay, ಇದು ಅತ್ಯಂತ ಮಹತ್ವದ ಬದಲಾವಣೆ ಅಂತ ನಾವು ಗುರುತಿಸ್ಕೊಳ್ತೀವಿ. ಹಾಗಾಗಿ ಇವನಿಗೆ ಶಕ ಪುರುಷ ಅಂತಲೂ ಕೂಡ ಚರಿತ್ರೆಯಲ್ಲಿ ಇವನ್ನ ಗುರುತಿಸಲಾಗಿದೆ. ಅರ್ಥ ಆಯ್ತಾ? ವಾಸ್ತವಿಕವಾಗಿ ಒಂದು ತಿಳ್ಕೋಬೇಕು, ಆಗಲ ಕಾಲದಲ್ಲಿ ಇದು ಆರಂಭವಾದರೂ ಕೂಡ ಅಧಿಕೃತವಾಗಿ ಶಕವರ್ಷ ಆರಂಭವಾಗಿದ್ದು ಗೌತಮಿಪುತ್ರ ಶಾತಕರ್ಣಿ. ನಿಮಗೆ ಕೆಲವು ಪಠ್ಯಪುಸ್ತಕದಲ್ಲಿ ಹಾಲ ದಕ್ಷಿಣ ಭಾರತದಲ್ಲಿ ಶಕವರ್ಷವನ್ನ ಪರಿಚಯ ಮಾಡಿದ ಅಂತ ಕೆಲವು ಬುಕ್ಸ್ ಅಲ್ಲಿದೆ. ಆದರೆ ಅದರ ನಂತರ ದಿನಗಳಲ್ಲಿ ಆದಂತಹ ಆಂತರಿಕ ಸಮಸ್ಯೆಗಳಿಂದಾಗ ಜಾರಿ ಮಾಡೋಕ್ಕಾಗಲಿಲ್ಲ. ಆದರೆ ದಕ್ಷಿಣ ಭಾರತದಲ್ಲಿ ಅಧಿಕೃತವಾಗಿ ಶಕವರ್ಷವನ್ನ ಆರಂಭ ಮಾಡಿದವು ಅಂತಂದ್ರೆ ನಾವು ಗೌತಮಿಪುತ್ರ ಶಾತಕರ್ಣಿ ಅಂತ ಕರಿತೀವಿ. ದಟ್ಸ್ ಆರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ನೆಕ್ಸ್ಟ್, another important developments ಅನ್ನು ಗುರುತಿಸಿಕೊಟ್ಟಿವಿ. ಅಕಾರ್ಡಿಂಗ್ ಟು ದಿ ನಾಸಿಕ್ ಇನ್ಸ್ಕ್ರಿಪ್ಷನ್, ಅಕಾರ್ಡಿಂಗ್ ಟು ದಿ ನಾಸಿಕ್ ಇನ್ಸ್ಕ್ರಿಪ್ಷನ್ ನಾವು ಇರುತ್ತದು ಈ ಡಿಸ್ಕ್ರೈಬ್ಡ್ ಎ ಕಾಂಕರರ್ ಆಫ್ ದಿ ಶಕಾಸ್, ಯವನಾಸ್ ಅಂಡ್ ಪಾವಲ್ಲಾಸ್. ನಾಸಿಕ್ ಶಾಸನ ಅಂತ ಹೇಳುತ್ತೆ ಈತ ಶಕರನ್ನ, ಯವನರನ್ನ ಮತ್ತು ಪಾಹಲ್ಲವರನ್ನ ಸೋಲಿಸಿದವನು ಅಂತ ಈ ನಾಸಿಕ್ ಶಾಸನ ಸ್ಪಷ್ಟಪಡಿಸುತ್ತದೆ. Okay, next, during this time the kingdom extended from Rushika river. Rushika means earlierly it at present called as a river Krishna, but early name or earliest name of the river Krishna called as a Rushika river, and also up to the Asmaka river, Asmaka area on the bank of the river Godavari.
ಓಕೆ, ತನ್ನ ಸಾಮ್ರಾಜ್ಯವನ್ನ ಕೃಷ್ಣಾ ನದಿಯಿಂದ, ಕೃಷ್ಣಾ ನದಿ ಅಂತಂದ್ರೆ ಅದರ ಅತ್ಯಂತ ಪ್ರಾಚೀನ ಹೆಸರು ಅಂತಂದ್ರೆ ಋಷಿಕ ನದಿ ಅಂತ, ಮತ್ತು ಗೋದಾವರಿ ನದಿಯವರೆಗೆ, ಗೋದಾವರಿ ನದಿಗೆ ಆಸ್ಮಕ ನದಿ ಅಂತ ಹೆಸರಿದೆ. ಇಲ್ಲಿವರೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದ್ದ ಅನ್ನೋ ಅಂಶ ನಮಗಿದು ಸ್ಪಷ್ಟವಾಗುತ್ತಿದ್ದು. ದಟ್ಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ಅಂಶವನ್ನು ಗುರುತಿಸಿಕೊಟ್ಟಿವಿ. ಈ ಅಟೈನ್ಡ್ ದಿ ಟೈಟಲ್ ತ್ರೈ ಸಮುದ್ರತೋಯ ಪಿತವಾಹನ. ಈ ಅಟೈನ್ಡ್ ಟೈಟಲ್ ಓಕೆ, ತ್ರೈ ಸಮುದ್ರತೋಯ ಪಿತವಾಹನ. ಇವನಿಗೆ ಇರುವಂತಹ ಪ್ರಮುಖ ಬಿರುದು ಅಂತಂದ್ರೆ ತ್ರೈ ಸಮುದ್ರತೋಯ ಪಿತವಾಹನ ಅಂತ ಬಿರುದಿದೆ. ಅಂದರ್ಥ 3 ಸಮುದ್ರಗಳ ನೀರನ್ನು ಕುಡಿದ ಕುದುರೆಯನ್ನು ಯಾರು ವಾಹನವಾಗಿ ಹೊಂದಿದ್ದನೋ ಅವನು ತ್ರೈ ಸಮುದ್ರತೋಯ ಪಿತವಾಹನ ಅಂತ. ಇದರರ್ಥ ಏನಂತಂದ್ರೆ 3 ಸಮುದ್ರದವರೆಗೂ ರಾಜ್ಯ ವಿಸ್ತರಣೆ ಮಾಡಿದ್ದನು ಅಂತ ಅರ್ಥ. 3 ಸಮುದ್ರ ತೀರದವರೆಗೂ ರಾಜ್ಯ ವಿಸ್ತರಣೆ ಮಾಡಿದ್ದವನು ಯಾರೋ, ಸೊ ಅವನೇ ನಮ್ಗೆ ಗೌತಮ ಪುತ್ರ ಶಾತಕರ್ಣಿ ಅಂತ. ಓಕೆ, ವಿಚ್ ಮೀನ್ಸ್ ಒನ್ ಹೂ ರೈಡ್ಸ್ ಆನ್ ದಿ ಆರ್ಸ್ ವಿಚ್ ಹ್ಯಾಡ್ bathed the 3 oceans. ಓಕೆ, 3 ನೀರು ಕೂಡ ಕುದುರೆ, ನೀರನ್ನು ಕುಡಿದ ಕುದುರೆ ಅಂತಂದ್ರೆ ಎಲ್ಲಾ ಕಡೆ ಕರ್ಕೊಂಡು ನೀರು ಕುಡಿಸ್ಕೊಂಡ್ ಬಂದಿದ್ದ ಅಂತ ಅಲ್ಲ. ಆ ಪ್ರದೇಶ ಅಷ್ಟು 3 ಸಮುದ್ರಗಳಿರುವಂತ ಪ್ರದೇಶವನ್ನ ಗೆದ್ದಿದ್ದ ರಾಜ ಅಂತ ಅರ್ಥ. ಓಕೆ, ಎಲ್ಲಾ ಕಡೆ ಕರ್ಕೊಂಡು ನೀರು ಕುಡಿಸ್ಕೊಂಡ್ ಬಂದಿದ್ದ, 3 ಕಡೆ ಸಮುದ್ರಕ್ಕೆ ಹೋಗಿ ಹಂಗರಿಕೆ ಆ ಟೈಟ್ಲ್ ಇತ್ತು ಅಂತ ತಾವು ತಿಳ್ಕೋಬಾರ್ದು. ಇಲ್ಲಿ ಆ 3 ಸಮುದ್ರಗಳು ಯಾವುದು ಅಂತಂದ್ರೆ ಒಂದು ಅರೇಬಿಯನ್ ಸಮುದ್ರ, ಬಂಗಾಳ ಕೊಲ್ಲಿ, ಓಕೆ, ಮತ್ತು ಹಿಂದೂ ಮಹಾಸಾಗರ. ಓಕೆ, ಅರೇಬಿಯನ್ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರನ ಅದು ಒಳಗೊಂಡಿತ್ತು. ಈ ಎಲ್ಲಾ ಭಾಗಗಳನ್ನು ಗೆದ್ದಿದ್ದ ಅಂತ ಅರ್ಥ. ಅಂದ್ರೆ ಮೋಸ್ಟ್ ಏಬಲ್ ಅಂಡ್ ಮೈಟೆಸ್ಟ್ ಆಫ್ ದಿ ಶಾತವಾಹನಸ್. ಹಾಗಾಗಿ ಅತ್ಯಂತ ಪ್ರಸಿದ್ಧ ರಾಜ ಅಂತ ನಾವು ಗುರುತಿಸ್ಕೊಟ್ಟಿವಿ. ಸೊ ಸಜೆಸ್ಟ್ ದಟ್ ದಿಸ್ ಕಿಂಗ್ಡಮ್ ವಾಸ್ extended that from Arabian Sea, Bay of Bengal and Indian Ocean. Okay, next after the Gautama Shatakani, next prominent ruler, he was called Vasisthaputra Pulamayi. Vasisthaputra Pulamayi, last able ruler of the ಶಾತವಾಹನಸ್. ಶಾತವಾಹನರಲ್ಲೇ ಅತ್ಯಂತ ಕೊನೆಯ ಸಮರ್ಥ ರಾಜ ಅಂತಂದ್ರೆ ನಾವು ವಸಿಷ್ಠ ಪುತ್ರ ಪುಲಮಾಯಿ. He was a son of the ಗೌತಮ ಪುತ್ರ ಶಾತಕರ್ಣಿ. ಗೌತಮ ಪುತ್ರ ಶಾತಕರ್ಣಿಯ ಮಗ ಈತ. Okay, he established the blood relations with the Kardamakas as made known by Kanneri inscription. According to the Kanneri inscriptions, he established the blood relations with the Kardamakas. ಕರ್ದಮಕ ಅಥವಾ ಕನ್ನೇರಿ ಶಾಸನ ಸ್ಪಷ್ಟಪಡಿಸುತ್ತೆ, ಈತನು ಕರ್ದಮಕರೊಂದಿಗೆ ಉತ್ತರದ ಶಕರಾಜರನ್ನ ಕರ್ದಮಕರು ಅಂತ ಕರೆದರು, ಅವರೊಂದಿಗೆ ರಕ್ತ ಸಂಬಂಧವನ್ನು ಹೊಂದಿದ್ದರು ಅನ್ನೋ ಅಂಶ ಇವನ ಈ ಶಾಸನ ನಮಗೆ ಗೊತ್ತಾಗುತ್ತಿದ್ದು. ನೆಕ್ಸ್ಟ್, he was also extended his kingdom. Okay, it's a territory in the east, Amaravati to the Krishna Delta regions. ಈತನು ಕೂಡ ರಾಜ್ಯ ವಿಸ್ತರಣೆ ಮಾಡಿದ್ದ. ಇವನ ಕಾಲದಲ್ಲಿ ರಾಜ್ಯ ವಿಸ್ತರಣೆಯು ಅಮರಾವತಿಯಿಂದ ಕೃಷ್ಣಾ ನದಿಯ ಮುಖಜ ಭೂಮಿಯವರೆಗೂ ಕೂಡ ವ್ಯಾಪಿಸಿತ್ತು ಅಥವಾ ವಿಸ್ತರಣೆ ಆಗಿತ್ತು. ಓಕೆ, ಇದು ಅತ್ಯಂತ ಮಹತ್ವದ ಭಾಗ. ನೆಕ್ಸ್ಟ್, ಮೊದಲನೇದಾಗಿ he was the last able ruler of the Shatavahanas and he was a promoter of the Buddhism. So with introducing the Amaravati school of art, ಕೊನೆಯ ಸಮರ್ಥರಾಗಿದ್ದ ಮತ್ತು ಬೌದ್ಧ ಧರ್ಮಾವಲಂಬಿಯೂ ಕೂಡ ಆಗಿದ್ದ ಈತ ಅಮರಾವತಿ ಶಿಲ್ಪಕಲೆ ಈತನ ಕಾಲಕ್ಕೆ ಸೇರಿದಂತ ಮಹತ್ವಪೂರ್ಣವಾದಂತಹ ಬೌದ್ಧ ಕಲೆ. ನಿಮಗೆ ಮೈನ್ಸಿ ಅಂದ್ರೆ ಬಂದ್ರೆ ಅಮರಾವತಿ ಶಿಲ್ಪಕಲೆಯನ್ನು ಕುರಿತು ಕೇಳ್ತಾರೆ. ಅಮರಾವತಿ ಶಿಲ್ಪಕಲೆ ಈತನ ಕಾಲಕ್ಕೆ ಸಂಬಂಧಪಟ್ಟಂತ ಮಹತ್ವದ ಬೌದ್ಧ ಶಿಲ್ಪ ಅಂತ ನಾವು ಮಾತನಾಡ್ತೀವಿ. ಇವು ಪ್ರಮುಖ ರಾಜರ ಬಗ್ಗೆ ನಾವು ಮಾತನಾಡುವಂಥದ್ದು. ನೆಕ್ಸ್ಟ್ ಇನ್ನೊಂದು ನಿಮಗೆ ಗಮನದಲ್ಲಿ ಇರಬೇಕಾಗುತ್ತೆ. ಈ
ಇಂತಹ ಸಾಮ್ರಾಜ್ಯದ ಆಡಳಿತ ಹೇಗಿತ್ತು ಅನ್ನುವುದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕು. ಇಲ್ಲೂ ಕೂಡ ಪ್ರಶ್ನೆಗಳು ಸಹಜವಾಗಿ ನಿಮಗೆ ಬರುತ್ತಿದೆ. ಓಕೆ, ಸಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ಒಂದು ನಾವಿಲ್ಲಿ ಗುರುತಿಸ್ಕೊಳ್ತೀವಿ. Okay, so they had simple administration, administrative organization and similar to the Mauryan centralized administration. ಇಡೀ ಮೌರ್ಯ ಆಡಳಿತವನ್ನು ನೀವು ಅವಲೋಕನ ಮಾಡಿದ್ರೆ ಸ್ಪಷ್ಟ ಗೊತ್ತಾಗುತ್ತೆ ಇವರ ಆಳ್ವಿಕೆ ಮೌರ್ಯರ ಆಳ್ವಿಕೆಗೆ ಹೋಲಿಕೆ ಅಂತಿದೆ. ಇದೆಲ್ಲ ಮೌರ್ಯರ ಆಳ್ವಿಕೆ ಮಾಡ್ತಿರೋ ಅದೇ ಸಿಸ್ಟಮ್ ಅನ್ನ ಇವರು ಅನುಸರಿಸ್ತಾ ಇದ್ರು ಅಂತ ಇದ್ರ ನಮಗೆ ಸ್ಪಷ್ಟ ಗೊತ್ತಾಗುತ್ತಿದ್ದು. ಅಂದ್ರೆ ಆಡಳಿತ ಸರಳವಾಗಿದ್ದು ಮೌರ್ಯರ ಆಡಳಿತಕ್ಕೆ ಹೋಲಿಕೆಯಾಗಿದೆ. ನೆಕ್ಸ್ಟ್, ಕಿಂಗ್ ವಾಸ್ ದಿ ಸೆಂಟ್ರಲ್ ಅಥಾರಿಟಿ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಬೇಸ್ಡ್ ಆನ್ ಪೀಪಲ್ಸ್ ವೆಲ್ಫೇರ್. ಯಾರೇ ರಾಜ ಆಗಲಿ ಅವರೆಲ್ಲರೂ ಕೂಡ ಪ್ರಜಾ ಕಲ್ಯಾಣ ತತ್ವದ ಆಧಾರದ ಮೇಲೆ ಅವರು ಆಡಳಿತವನ್ನ ನಿರ್ವಹಿಸ್ತಾ ಇದ್ರು. ಓಕೆ, ಸೊ ವೆಲ್ಫೇರ್ಸ್ ಆಫ್ ದಿ ಪೀಪಲ್ಸ್ ವಾಸ್ ದಿ ಮೇಜರ್ ಥಿಂಗ್ ಬಿಹೈಂಡ್ ದೇರ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ರಾಜ ಅಂತಂದ್ರೆ ಅವನೇ ಆಡಳಿತದ ಕೇಂದ್ರ ಬಿಂದು ಆಗಿದ್ದ ಇಲ್ಲಿ. ಓಕೆ, ಹೆರಿಡಿಟರಿ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಸೊ ವಾಸ್ ದಿ ಮೇಜರ್ ಇಂಪಾರ್ಟೆಂಟ್ ಥಿಂಗ್ಸ್. ವಂಶ ಪಾರಂಪರ್ಯ ಆಳ್ವಿಕೆ ಮುಂದುವರೆದಿತ್ತಿಲ್ಲಿ. ರಾಜ ಆದ್ಮೇಲೆ ಅವನ ಮಗ, ಅವನಾದ್ಮೇಲೆ ಅವನ ಮಗ, ಅವರ ವಂಶಸ್ಥರೇ ಸರ್ಕಾರದಲ್ಲಿ ಮುಂದುವರಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ವಂಶ ಪಾರಂಪರ್ಯ ಪದ್ಧತಿ, ಹೆರಿಡಿಟರಿ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಸೊ ವಾಸ್ ದಿ ಮೇಜರ್ ಥಿಂಗ್. ಆಸ್ ವಾಸ್ ದಿ ಮದರ್ಹುಡ್ ಗವರ್ನಮೆಂಟ್. ಓಕೆ, ಒಂದು ಬಿಡಿದು ಇವ್ರದ್ದು ಮಾತೃ ಸಂಬಂಧಿ ಸರ್ಕಾರ. ಬಹುತೇಕ ರಾಜರು ತಮ್ಮ ಹೆಸರಿನೊಂದಿಗೆ ತಮ್ಮ ತಾಯಿ ಹೆಸರನ್ನ ಸೇರಿಸ್ಕೊಳ್ತಾ ಇದ್ರು. ನೀವು ಯಾವುದೇ ರಾಜರನ್ನ ಗಮನಿಸಿ, ಬಹಳಷ್ಟು ರಾಜರು ಅಂತ ಏನೇನು ರೂಲ್ ಮಾಡಿದರೆ ಅವರೆಲ್ಲರೂ ಕೂಡ ತಮ್ಮ ಹೆಸರಿನೊಂದಿಗೆ ತಮ್ಮ ತಾಯಿ ಹೆಸರನ್ನ ಸೇರಿಸ್ಕೊಳ್ತಾ ಇದ್ರು. ಇದಕ್ಕೆ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಗೌತಮ ಪುತ್ರ ಶಾತಕರ್ಣಿ. ಸೊ ಇಸ್ ಮದರ್ ನೇಮ್ ಇಯರ್ ಒಂದು ತಿಳ್ಕೋಬೇಕು. ಇಲ್ಲಿ ಗೌತಮ ಪುತ್ರ ಶಾತಕರ್ಣಿ, ಇಲ್ಲಿ ಗೌತಮ್ ಅಂತಂದ್ರೆ ಸೊ ವಾಸ್ ದಿ ಮದರ್ ಆಫ್ ಶಾತಕರ್ಣಿ. ಗೌತಮಿ ವಾಸ್ ದಿ ಮದರ್ ಆಫ್ ಶಾತಕರ್ಣಿ. ನೆಕ್ಸ್ಟ್, ವಸಿಷ್ಠ ಪುತ್ರ ಪುಲಮಾಯಿ. ಹಿಯರ್ ಪುಲಮಾಯಿ ಸೊ ಇಸ್ ದಿ ಮದರ್ ಆಫ್ ದಿ ವಸಿಷ್ಠ ಪುತ್ರ. ಗೌತಮಿ ಶಾತಕರ್ಣಿ, ಇಲ್ಲಿ ಗೌತಮಿಯಿಂದ ಪದ ಇದೆಯಲ್ಲ ಅದು ಶಾತಕರ್ಣಿ ತಾಯಿ ಹೆಸರು. ಅದೇ ತರ ವಸಿಷ್ಠ ಪುತ್ರ ಪುಲಮಾಯಿ ಅಂತ ಇದೆ. ಈ ಪುಲಮಾಯಿ ಯಾರು? ಪುಲಮಾಯಿಯ ಸೊ ತಾಯಿ ಹೆಸರು. ಹೀಗೆ ತಮ್ಮ ಹೆಸರಿನೊಂದಿಗೆ ತಮ್ಮ ತಾಯಿ ಹೆಸರನ್ನ ಸೇರಿಸಿಕೊಂಡು ರೂಲ್ ಮಾಡ್ತಾ ಇದ್ದವರು ಯಾರು ಅಂತಂದ್ರೆ ದಕ್ಷಿಣ ಭಾರತದ ಶಾತವಾಹನರು. ಓಕೆ, ಸೊ ಹಾಗಾಗಿ ಇವನ್ ಕ್ವೀನ್ mothers also were played very significant role for the promotion of the administrations. ಓಕೆ, ಸೊ ಇಲ್ಲಿ ನಾವು ಒಂದರ ಗಮನಿಸ್ಕೋಬೇಕು. ಇಲ್ಲಿ ಸಾಮಾನ್ಯವಾಗಿ ಯಾರ್ಯಾರು ರಾಜಮಾತೆಯರು ಅಂತ ಇದ್ರು, ರಾಜಮಾತೆಯರು ಕೂಡ ಸರ್ಕಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ಅದಕ್ಕೆ ಬೆಸ್ಟ್ ಅಂತಂದ್ರೆ ಗೌತಮಿ ಬಾಲಶ್ರೀ. ಓಕೆ, ಸೊ ಮತ್ತು ಸೊ ನಯನೀಕ ಅಥವಾ ನಾಗನೀಕ ಸರ್ಕಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ರಾಜಮಾತ್ರೆಯರು ಅಂತ ನಾವು ಗುರುತಿಸ್ಕೊಳ್ತೀವಿ. ಓಕೆ, ಸೊ ಹಾಗಾಗಿ ನಾಗರಿಕ ಸೊ ದೇ ವರ್ ಪ್ಲೇಡ್ ಸಿಗ್ನಿಫಿಕೆಂಟ್ ರೋಲ್ ಇನ್ ದಿ ಗವರ್ಮೆಂಟ್ ಲೆವೆಲ್ಸ್. ನೆಕ್ಸ್ಟ್, ದ ಹೋಲ್ ಕಿಂಗ್ಡಮ್ ವಾಸ್ ಆರ್ಗನೈಸ್ಡ್ ಇನ್ ಟು ದಿ ವೇರಿಯಸ್ ಪ್ರಾವಿನ್ಸಸ್. ಓಕೆ, ಇಡೀ ಸಾಮ್ರಾಜ್ಯವನ್ನ ಅನೇಕ ಪ್ರಾಂತ್ಯಗಳನ್ನಾಗಿ ಅವರು ವಿಂಗಡಣೆ ಮಾಡಿದ್ರು. ಓಕೆ, ಪ್ರಾಂತ್ಯ ಇದ್ದು ಪ್ರಾಂತ್ಯ ಆದ್ಮೇಲೆ ಜಿಲ್ಲೆಗಳು, ಆಮೇಲೆ ತಾಲೂಕು ಮತ್ತು ಗ್ರಾಮಗಳನ್ನಾಗಿ ಅವರು ಡಿವೈಡ್ ಮಾಡಿದ್ರಲ್ಲಿ. ಓಕೆ, ಈಗ ನೆಕ್ಸ್ಟ್ ಮೇಜರ್ ಪಾರ್ಟ್ ಅಂತಂದ್ರೆ ಸೊ ಪ್ರಾವಿನ್ಸ್. ನೆಕ್ಸ್ಟ್ ಅಂತಂದ್ರೆ ಪ್ರಾವಿನ್ಸ್ ಅಂತ ಕರೀತೀವಿ. ಸೊ ಹಿಯರ್ ಆಹಾರ ಅಂತಂದ್ರೆ ಇಟ್ ಇಂಡಿಕೇಟೆಡ್ ದಿ ನೇಮ್ ಆಫ್ ದಿ ಪ್ರಾವಿನ್ಸ್. ಹೋಲ್ ಕಿಂಗ್ಡಮ್
had divided into so various provinces. Each provinces of their government usually called as a so aharas. ಸಮಸ್ತ ಸಾಮ್ರಾಜ್ಯವನ್ನ ಅನೇಕ ಪ್ರಾಂತ್ಯಗಳನ್ನಾಗಿ ಮಾಡಿದ್ರು. ಪ್ರತಿ ಪ್ರಾಂತ್ಯವನ್ನ ಆಹಾರ ಅಂತ ಕರಿತಿದ್ರು. ಓಕೆ, ಇಲ್ಲಿ ಆಹಾರ ಅಂತಂದ್ರೆ ನೇಮ್ ಆಫ್ ದಿ ಪ್ರಾವಿನ್ಸ್ ಆಫ್ ದೇರ್ ಗವರ್ನಮೆಂಟ್ ಅಂತ, ವಿಚ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ದಿ ಅಮಾತ್ಯ. ಅಮಾತ್ಯ ವಾಸ್ ದ ಚೀಫ್ ಕಂಟ್ರೋಲರ್ ಆರ್ ಹೂ ಹ್ಯಾಡ್ ಮೇಂಟೈನ್ ದಿ ಲಾ ಅಂಡ್ ಆರ್ಡರ್ ಇನ್ ದಿ ಈಚ್ ಪ್ರಾವಿನ್ಸಸ್. ಅಮಾತ್ಯ ಇದರ ಮುಖ್ಯಸ್ಥನಾಗಿರ್ತಿದ್ದ. ಓಕೆ, ಹಾಗಾದ್ರೆ ಯಾವ್ಯಾವ ಆಹಾರಗಳಿದ್ದು ಅಂತ ಚೆಕ್ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಆಹಾರಾಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಓಕೆ, ಫಸ್ಟ್ ಒನ್ ಗೋವರ್ಧನ ಆಹಾರ, ಪ್ರೆಸೆಂಟ್ ನಾಸಿಕ್ ರೀಜನ್ಸ್. ಗೋವರ್ಧನ ಆಹಾರ ಪ್ರಸ್ತುತ ನಾಸಿಕ್ ಪ್ರದೇಶವಾಗಿದೆ. ನೆಕ್ಸ್ಟ್ ಸೋಪಾರಕ ಆಹಾರ, ವೆಸ್ಟರ್ನ್ ಕೋಸ್ಟಲ್ ಏರಿಯಾ, ಇದು ಪಶ್ಚಿಮ ಕರಾವಳಿ ತೀರ ಪ್ರದೇಶ, ಇದು ಎರಡನೇ ಆಹಾರ. ನೆಕ್ಸ್ಟ್ ಮಮಲ ಆಹಾರ, ಓಕೆ, ಪ್ರೆಸೆಂಟ್ ಪೂನಾ ಅಂಡ್ ಸತಾರ ರೀಜನ್ಸ್, ಪ್ರಸ್ತುತ ಪೂನಾ ಮತ್ತು ಸತಾರ ಭೂಭಾಗವನ್ನ ಆ ತರ ಕರೆಯಲಾಗಿತ್ತು. ನೆಕ್ಸ್ಟ್ ಶಾತವಾಹನೀಯ ಆಹಾರ, ಬಳ್ಳಾರಿ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಓಕೆ, ಶಾತವಾಹನೀಯ, ಇವತ್ತು ಬಳ್ಳಾರಿ ಜಿಲ್ಲೆಯನ್ನ ಶಾತವಾಹನರ ಕಾಲದಲ್ಲಿ ಶಾತವಾಹನೀಯ ನಾಡು ಅಂತ ಕರೀತಿದ್ರು. ಅಂದ್ರೆ ಇದು ಶಾತವಾಹನರ ಕಾಲದ ಜಿಲ್ಲಾ ಪ್ರದೇಶ ಅಂತ ಅರ್ಥ. ನೆಕ್ಸ್ಟ್ ಕಪಾರಕ, ಸೊ ಚಹಾರಾಹಾರ, ಕಪಾರ ಚಾರಾಹಾರ, ಪ್ರೆಸೆಂಟ್ ಗುಜರಾತ್. Okay, these are the prominent aharas during the Shatavahana period in those days. Okay, next, again each ahara was subdivided into the various distinct type of the administrative units. Okay, which are called nigamas. So which are called the name of the nigamas. ಓಕೆ, ನಿಗಮಾಸ್ ಇವು ಜಿಲ್ಲಾ ಮಾದರಿಯ ಕೇಂದ್ರಗಳು. ಪ್ರತಿ ಜಿಲ್ಲೆಯನ್ನ ನಿಗಮಗಳು ಅಂತ ಕರಿತಾ ಇದ್ರು. ಓಕೆ, ಇದರ ಮುಖ್ಯಸ್ಥ ಯಾರು? ನಿಗಮಾಧಿಕಾರಿ. ಓಕೆ, ಡಿಸ್ಟ್ರಿಕ್ಟ್ ಟೈಪ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ನಿಗಮ ಸಭಾ ಓಕೆ ಹ್ಯಾಡ್ ಮೇಂಟೈನ್ ದಿ ಲಾ ಅಂಡ್ ಆರ್ಡರ್ ಅಂಡರ್ ದಿ ಕಂಟ್ರೋಲ್ ಆಫ್ ನಿಗಮಾಧಿಕಾರಿ ಆರ್ ನಿಗಮಾಧಿಕಾರಿ. ಇದರ ಕಾನೂನು ಸುವ್ಯವಸ್ಥೆಯನ್ನ ಪಾಲಿಸ್ತಾ ಇದ್ದವನೇ ಇವನು. Okay, this Sabha or assembly was consisted the members of the rich community and merchants community. Usually, Nigama Sabha under it consisted the members of the rich community and merchants community of the society. ಈ ನಿಗಮ ಸಭೆಯು ಸಮಾಜದಲ್ಲಿ ಯಾರು ಶ್ರೀಮಂತರು ಅಂತ ಇದ್ರು ಅಥವಾ ವರ್ತಕ ಸಮುದಾಯಗಳು ಅಂತ ಇದ್ರು ಅವರ ಪ್ರತಿನಿಧಿಗಳಿಂದ ಕೂಡಿತ್ತು. ಒಂದು ತಿಳ್ಕೊಂಡು, ಈಗ ಪ್ರಜಾಪ್ರಭುತ್ವ ದೇಶ ಇದೆ. ಈಗ ಯಾರು ಬೇಕಾದ್ರೂ ಕೂಡ ದೇಶದ ಆಡಳಿತವನ್ನು ಚುಕ್ಕಾಣಿ ನಡಿಬಹುದು. ಬಟ್ ಆ ದಿನಗಳಲ್ಲಿ ಅಧಿಕಾರವು ಶ್ರೀಮಂತರಿಗೆ, ವರ್ತಕ ವರ್ಗಕ್ಕೆ, ಪುರೋಹಿತ ವರ್ಗಕ್ಕೆ, ಓಕೆ, ಸೊ ಅಥವಾ ಕ್ಷತ್ರಿಯ ವರ್ಗಕ್ಕೆ ಸೀಮಿತವಾದಂತ ಒಂದು ಅಂಶವಾಗಿತ್ತು. ಎಲ್ಲರೂ ಕೂಡ ಆಳ್ವಿಕೆ ಮಾಡೋದಕ್ಕೆ ಅವಾಗ ಅವಕಾಶ ಇರಲಿಲ್ಲ. ಹಾಗಾಗಿ ಇಂಥ ಸಭೆಯಲ್ಲಿ ಸಾಮಾನ್ಯವಾಗಿ ಶ್ರೀಮಂತರು ಅಥವಾ ವರ್ತಕರು ಈ ಅವರ ಪ್ರತಿನಿಧಿಗಳು ಈ ಸಭೆಯಲ್ಲಿ ಕೂಡಿದ್ರು. Okay, every city had such assemblies for the administration. ಪ್ರತಿ ನಗರ ಪಟ್ಟಣದಲ್ಲೂ ಕೂಡ ಇದೇ ಮಾದರಿಯ ಸಭೆಗಳನ್ನು ಕಾಣ್ತೀವಿ. Every city had such assemblies for the administrations. This is the another important development about their government. Okay, and the last unit of the government which was called grama. ಆಡಳಿತರ ಕೊನೆಯ ಭಾಗ ಅಂತಂದ್ರೆ ನಾವು ಗ್ರಾಮ ಅಂತ ಕರಿತೀವಿ. ಇದು ಲಾಸ್ಟ್ ಯೂನಿಟ್ ಆಫ್ ದಿ ದೇರ್ ಗವರ್ನಮೆಂಟ್. ಇಟ್ ವಾಸ್ ದ ಸ್ಮಾಲೆಸ್ಟ್ ಅಂಡ್ ಲಾಸ್ಟ್ ಯೂನಿಟ್. ಓಕೆ, ಇಟ್ ಲುಕ್ಡ್ ಆಫ್ಟರ್ ಬೈ ಅಫಿಷಿಯಲ್ ಕಾಲ್ಡ್ ಆಸ್ ಎ ಗ್ರಾಮಿಕ. ಸಾಮಾನ್ಯವಾಗಿ ಇದರ ಮುಖ್ಯಸ್ಥನನ್ನು ನಾವು ಗ್ರಾಮಿಕ ಅಂತ ಕರೆಯಲಾಗ್ತಾ ಇತ್ತು. ಓಕೆ, ಅಂಡ್ ಅದು ಒಂದು ತಿಳ್ಕೊಳ್ಳಿ, ಈಚ್ ಗ್ರಾಮ ಹ್ಯಾಡ್ ಆಟೋನಮಸ್ ಬಾಡೀಸ್. ಪ್ರತಿ ಗ್ರಾಮವು ಕೂಡ ಅದು ಸ್ವಾಯತ್ತ ಘಟಕವಾಗಿತ್ತು. ಗವರ್ಮೆಂಟ್ ವುಡ್ ಇಂಟರ್ಫಿಯರ್ ಓನ್ಲಿ ಇನ್ ದಿ ನೆಸೆಸರಿ ಪೀರಿಯಡ್.
ಸರ್ಕಾರ ಅಗತ್ಯ ಇದ್ದಾಗ ಮಾತ್ರ ಅವುಗಳ ಆಂತರಿಕ ವಿಷಯದಲ್ಲಿ ಭಾಗವಹಿಸುತ್ತಿತ್ತೆ ಹೊರತು ಅವರ ಎಲ್ಲ ಕಾರ್ಯದಲ್ಲಿ ಭಾಗವಹಿಸುತ್ತಿರಲಿಲ್ಲ. Okay, next, another major part of their government, the role of the feudatories. ಸಾಮಂತರ ಪಾತ್ರವನ್ನು ಕುರಿತು ನಾವಿಲ್ಲಿ ಮಾಡ್ತಾ ಹೋಗೋಣ. Role of the feudatories. See, local administration had been left largely to various feudatory lords. ಸ್ಥಳೀಯ ಮಟ್ಟದ ಆಡಳಿತ ಬಹುತೇಕವಾಗಿ ಸಾಮಂತರ ನಿಯಂತ್ರಣದಲ್ಲಿ ಇತ್ತು. ಅಂದ್ರೆ ಮುಖ್ಯವಾಗಿ ಜಿಲ್ಲಾ ಮಟ್ಟದ್ದು, ತಾಲೂಕು ಮಟ್ಟದ್ದು ಅಥವಾ ಗ್ರಾಮ ಮಟ್ಟದ ಆಡಳಿತ ಬಹುತೇಕವಾಗಿ ಸಾಮಂತರ ನಿಯಂತ್ರಣಕ್ಕೆ ಅವರು ನೀಡ್ತಾ ಇದ್ದ ದಿನಗಳಲ್ಲಿ. ಓಕೆ, ದೇರ್ ಆರ್ 3 types of feudatories. ಇಲ್ಲಿ 3 ತರ ವರ್ಗದ ಸಾಮಂತರನ್ನ ಕಾಣ್ತೀವಿ. ಓಕೆ, ಸೊ 3 ಬಗೆಯ ಸಾಮಂತರಿದ್ರು. ಅದರಲ್ಲಿ ಫಸ್ಟ್ ಇವರೆಲ್ಲ ಶಾತವಾಹನರ ಕಾಲದಲ್ಲಿ ಹಲವಾರು ಒಂಥರ ಸಾಮಂತರು ಅಂತ ಗುರುತಿಸ್ಕೊಟ್ಟಿವಿ. ಓಕೆ, ನೆಕ್ಸ್ಟ್ another important developments. ಹಾಗಾದ್ರೆ 3 types of the groups ಯಾರು ಅಂತ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಓಕೆ, ರಾಜ, ಮಹಾಭೋಜ ಅಂಡ್ ಮಹಾರಥಿ. ರಾಜ, ಮಹಾಭೋಜ ಅಂಡ್ ಮಹಾರಥಿ. ಸೊ ಫಸ್ಟ್ ಗ್ರೂಪ್ ಆಫ್ ದಿ ಫ್ಯೂಡೇಟರೀಸ್. ಇವರು ಮೊದಲ ಗುಂಪಿನ ಸಾಮಂತರು ಅಂತಂದ್ರೆ ರಾಜ, ಮಹಾಭೋಜ ಮತ್ತು ಮಹಾರಥಿ ಅಂತ. ನೋಡಿ, ಈ ಬಗೆಯ ರಾಜರಿಗೆ first group rajas who stuck coin their own names. ಈ ರಾಜರು ತಮ್ಮದೇ ಆದ ನಾಣ್ಯವನ್ನ ಹೊಂದಲು ಅವಕಾಶ ಇತ್ತು. ಅವರ ಹೆಸರಿನಲ್ಲೇ ನಾಣ್ಯವನ್ನ ಹೊರಡಿಸಬಹುದಾಗಿತ್ತು. ಮೊದಲನೇ ಗುಂಪಿನ ಸಾಮಂತರಿಗೆ ತಮ್ಮದೇ ಆದ ನಾಣ್ಯವನ್ನ ಹೊರಡಿಸುವುದಕ್ಕೆ ಅಧಿಕಾರವಿತ್ತು. ಓಕೆ, ಸೆಕೆಂಡ್ ಗ್ರೂಪ್ಸ್ ವರ್ ಮಹಾಭೋಜಸ್, ಮಹಾರಥೀಸ್, who were blood relations to the royal family in the western part of the empire. ಓಕೆ, ಇವರೆಲ್ಲ ದ್ವಿತೀಯ ಗೆದ್ದವರಾಗಿದ್ರು. ಅರ್ಥ ಆಯ್ತಾ? ಮಹಾಭೋಜರು, ಓಕೆ, ಮಹಾರಥಿಗಳು ಇವರು ಎರಡನೇ ಆಗಿದ್ರು. ಸಾಮಾನ್ಯ ಏನಂತಂದ್ರೆ ರಾಜನ ರಕ್ತ ಸಂಬಂಧಿಗಳಾಗಿದ್ರು. ರಾಜನ ರಕ್ತ ಸಂಬಂಧಿಯಾಗಿದ್ರು, ಅರ್ಥ ಆಯ್ತಾ? ರಾಜ ವಂಶಸ್ಥರಾಗಿದ್ರು ಇವರು. ಮಹಾಭೋಜ, ಮಹಾರಥಿ ಅಂತೇಳಿ ಇವ್ರನ್ನ ಕರೆಯಲಾಗ್ತಾ ಇತ್ತು. ಇದು ಸೆಕೆಂಡ್ ಡೆವಲಪ್ಮೆಂಟ್ಸ್. ಓಕೆ, ನೆಕ್ಸ್ಟ್ ಮೂರನೇ ಗುಂಪಿನವರು ಅಂತಂದ್ರೆ ಅವರು ಮಹಾರಥೀಸ್. ಓಕೆ, ದೇವರ್ ಇನ್ ದಿ ನಾರ್ಥನ್ ಪಾರ್ಟ್ ಆಫ್ ದಿ ದೇರ್ ಗವರ್ನಮೆಂಟ್. ಇವರು ಉತ್ತರ ಕೊಂಕಣ ಭೂಭಾಗದಲ್ಲಿದ್ರು ಇವರೆಲ್ಲ. ಹಾಗಾಗಿ ಮಹಾರಥಿಗಳು ಕೊನೆಯ ಗುಂಪಿನವರು. ಓಕೆ, ಇವರು ಸಾಮಂತರೆಲ್ಲ ಕೊಂಕಣದಲ್ಲಿದ್ರು. ಆದ್ರೆ ಮೊದಲನೇ ಗುಂಪಿಗೆ ಕಂಪೇರ್ ಮಾಡ್ರೆ ಇವರಿಗೆ ಸ್ಥಾನಮಾನಗಳು ಕಡಿಮೆ ಇದ್ದವು. ಮೊದಲ 2 ಗುಂಪಿನವರಿಗೆ ಹೋಲಿಕೆ ಮಾಡಿದರೆ ಇವರಿಗೆ ಸರ್ಕಾರದಲ್ಲಿ ಕಡಿಮೆ ಸ್ಥಾನಮಾನಗಳನ್ನು ಹೊಂದಿದ್ದರು. ಓಕೆ, ದೇ ಹ್ಯಾಡ್ ಲೆಸ್ ಪವರ್ಸ್ ಇನ್ ದಿ ಗವರ್ನಮೆಂಟ್ ಕಂಪೇರ್ಡ್ ಟು ದಿ ಅದರ್ 2 feudatories ಇನ್ ದಿ ಗವರ್ನಮೆಂಟ್ ಲೆವೆಲ್ ಇನ್ ದೋಸ್ ಡೇಸ್. Okay, so these are the important developments. So this is the administrative system of the Shatavahanas in the history of our ancient South India. In the next class, I will talk about their other cultural part of their government. Thank you. So, ಸ್ನೇಹಿತರೆ, ಇಂದಿನ ಟಾಪಿಕ್ ಅನ್ನು ಮುಂದುವರಿಸ್ತಾ ಇದ್ದೀನಿ. ನಾವು I continue the earlier previous topic. See, next major portion of the Shatavahanas, that was social conditions. ಶಾತವಾಹನ ಇನ್ನೊಂದು ಪ್ರಧಾನವಾದಂಥ ವಸ್ತು ವಿಷಯ ಅಂತಂದ್ರೆ ಸಾಮಾಜಿಕ ಸ್ಥಿತಿಗತಿಗಳು. You have to expect another 1 or 2 questions related to the social condition of the Shatavahanas. ಇವರ ಸಾಮಾಜಿಕ ಸ್ಥಿತಿಗತಿಗಳನ್ನು ಕೂಡ ಇನ್ನೊಂದು 1 ಅಥವಾ 2 ಪ್ರಶ್ನೆಯನ್ನ ನೀವು ನಿರೀಕ್ಷೆ ಮಾಡಬಹುದು. ಸಿ, ಇಟ್ಸ್ ಎ ಯುನಿಕ್ ಸಿಸ್ಟಮ್ ಇನ್ ದೋಸ್ ಡೇಸ್. ಎಸ್ಪೆಷಲಿ ವರ್ಣಾಶ್ರಮ ಧರ್ಮ ವಾಸ್ ದಿ ಬೇಸಿಕ್ ಯೂನಿಟ್ ಆಫ್ ದಿ ಸೊಸೈಟಿ. ವರ್ಣಾಶ್ರಮ ಧರ್ಮ ಬೇಸಿಕ್ ಯೂನಿಟ್ ಆಫ್ ದಿ ಸೊಸೈಟಿ. ಈ ವರ್ಣಾಶ್ರಮ ಧರ್ಮ ಸಮಾಜದ ಮೂಲ ಘಟಕವಾಗಿತ್ತು.
Varnashrama dharma is indicated that society had consisted four types of the communities. Usually Brahmana, Kshatriya, Vaishya, Shudra. ಸಮಾಜವು 4 ವರ್ಗಗಳಿಂದ ಒಳಗೊಂಡಿತ್ತು. ಓಕೆ, ಸೊ ಹಾಗಾಗಿ ವರ್ಣಾಶ್ರಮ ಧರ್ಮ ಇದರ ಮೂಲ ಘಟಕವಾಗಿತ್ತು ಅಂತ ನಾವು ಗುರುತಿಸ್ಕೊಳ್ತೀವಿ. And occupational basic were formed the society in such as Golakas, shepherd community peoples, Halikas, Flumens. ಓಕೆ, ಮೊದಲನೇದು ವರ್ಣಾಶ್ರಮ ಧರ್ಮ ಮೂಲ ಘಟಕವಾಗಿತ್ತು. ಈ ವೇಳೆಗೆ ಸಮಾಜದಲ್ಲಿ ವೃತ್ತಿ ಆಧಾರಿತ ಸಮಾಜ ಅಸ್ತಿತ್ವದಲ್ಲಿತ್ತು. ವೃತ್ತಿ ಆಧಾರಿತ ಸಮಾಜ ಅಥವಾ ಜಾತಿಗಳು ಅಥವಾ ಸಮುದಾಯಗಳು ಈ ವೇಳೆಗೆ ಅಸ್ತಿತ್ವದಲ್ಲಿದೆ. ಅಂದ್ರೆ ಯಾರು ಯಾವ ವೃತ್ತಿಯನ್ನ ಮಾಡುತ್ತಿದ್ದರೋ ಆ ವೃತ್ತಿ ಅನುಸಾರ ಸಮಾಜದಲ್ಲಿ ಅವರು ಗುರುತಿಸಿಕೊಂಡಿದ್ರು. Occupational basic were being formed the society. ಸೊಸೈಟಿ ಅದರ ಆಧಾರದ ಮೇಲೆ ರಚಿತವಾಗಿತ್ತು. Such as, for example, Golakas means shepherd community. ಗೋಲಕರು ಅಥವಾ ಗೊಲ್ಲಿಕರು ಇವರು ಸಮಾಜದಲ್ಲಿ ಕುರಿಗಾಯಿಗಳಾಗಿದ್ದರು. ಹಲಿಕಾಸ್, ಫ್ಲೋಮನ್ಸ್. ಓಕೆ, ಹಲಿಕಾಸ್ ಅಂತ ಕೂಡ ಇನ್ನೊಂದು ಪ್ರಧಾನವಾದಂತ ಗುಂಪು. ಓಕೆ, ಅಂದ್ರೆ ಬೇಸಾಯಗಾರರು ಅನ್ನೋ ಅರ್ಥವನ್ನ ತಿಳಿಸ್ಕೊಡುತ್ತದೆ. ಇಟ್ ಇಂಡಿಕೇಟೆಡ್ ಬೇಸಾಯಗಾರ. ಹಲಿಕರು ಅಂತಂದ್ರೆ ಬೇಸಾಯಗಾರರು. ಕೋಲಿಕಾಸ್, ಓಕೆ, ದೇ ಆರ್ ಕಾಲ್ಡ್ ಇನ್ ದ ನೇಮ್ ಆಫ್ ದಿ ವೀವರ್ಸ್ ಕಮ್ಯುನಿಟಿ. ಓಕೆ, ದೇ ಆರ್ ಕಾಲ್ಡ್ ವೀವರ್ಸ್ ಕಮ್ಯುನಿಟಿ. ಇವರು ಮೂಲತಃ ವಿಶೇಷವಾಗಿ ಈ ಒಂದು ಗುಂಪಿನವರು ನೇಕಾರ ವರ್ಗದವರಾಗಿದ್ದರು. ನೆಕ್ಸ್ಟ್ ಸ್ವರ್ಣಕಾರಸ್, ಗೋಲ್ಡ್ ಸ್ಮಿತ್ ಕಮ್ಯುನಿಟಿ. ಓಕೆ, ಇವರು ಚಿನ್ನ ಬೆಳ್ಳಿ ಕಸೂತಿಯನ್ನು ಮಾಡುವಂತ ಸಮುದಾಯಕ್ಕೆ ಸೇರಿದವರಾಗಿದ್ದರು ಸ್ವರ್ಣಕಾರರು. ಇಲ್ಲಿ ನೋಡ್ಕೋಬೇಕಾದ್ರು ಹಲಿಕರು ನೋಡ್ಕೊಳ್ಳಿಕ್ಕೆ ಅಂತಂದ್ರೆ ಬೇಸಾಯಗಾರರ ದಿನಗಳಲ್ಲಿ ಹಲಿಕರು ಅಂತ ಕರೆಯಲಾಗುತ್ತಿತ್ತು. ತಕ್ಷಣ ಹೋದಾದ್ರೆ ಸ್ವರ್ಣಕಾರರು ಅಂದ ತಕ್ಷಣ ಓಹೋ ಚಿನ್ನ ಬೆಳ್ಳಿ ಕಸೂತಿ ಮಾಡ್ರು ಅಂತ ಯಾರು ಬೇಕಾದ್ರೂ ಕೂಡ ಅವ್ರನ್ನ ಪತ್ತೆ ಮಾಡ್ಬೋದು. ಅದೇ ತರ ಮಾಲಕಾರಸ್ ಅಂತಂದ್ರೆ ಗಾರ್ಲ್ಯಾಂಡ್ ಮೇಕರ್ಸ್, ವಿಶೇಷವಾಗಿ ಹೂ ಮಾರಾಟಗಾರರು ಅಂತ ಗುರುತಿಸ್ಕೊಳ್ತೀವಿ ಅವರನ್ನ ಆ ದಿನಗಳಲ್ಲಿ. ಇವರನ್ನ ಗುರುತಿಸಿ ಈ ಮಾಲಕಾರರೇ ಮುಂದೆ ಮಹಾರಾಷ್ಟ್ರದಲ್ಲಿ ಮಾಲಿಗಳು ಅಂತ ಜನಪ್ರಿಯರಾದರು. ಓಕೆ, ಮಾಲಿಗಳು ಅಂತೇಳಿ ಮುಂದೆ ಮಹಾರಾಷ್ಟ್ರದಲ್ಲಿ ಜನಪ್ರಿಯವಾದಂತ ವರ್ಗ ಅದು. ನೆಕ್ಸ್ಟ್ ಚರ್ಮಕಾರ, ಇದನ್ನು ಕೂಡ ಬೇಗ ನೀವು ಮತ್ತೆ ಐಡೆಂಟಿಫೈ ಮಾಡ್ಬೋದು. ಅಂತಂದ್ರೆ ಕಾಬ್ಲರ್ಸ್, ಲೆದರ್ ಮೇಕರ್ಸ್ ಅಂತ ಗುರುತಿಸ್ಕೊಟ್ಟಿವಿ. ಇವರು ಚರ್ಮವನ್ನು ಹದ ಮಾಡಿ ಪಾದರಕ್ಷಣೆ ತಯಾರು ಮಾಡುವಂತ ವರ್ಗ ಅಂತಂದ್ರೆ ಈ ಒಂದು ವರ್ಗವನ್ನು ನಾವು ಗುರುತಿಸ್ಕೊಳ್ತೀವಿ. ಇದು ಅದರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ಇದನ್ನು ನೋಡಿದ್ರೆ ಏನಾಗುತ್ತೆ ಅಂತಂದ್ರೆ ನಮಗೆ ಸೊಸೈಟಿ ಈ ರೀತಿ ವರ್ಗೀಕರಣ ಆಗಿತ್ತು ಅನ್ನೋ ಅಂಶ ಇದು ನಮಗೆ ಸ್ಪಷ್ಟವಾಗಿ ಕಂಡು ಬರುತ್ತಿದ್ದು. ಇವೆಲ್ಲ ವೃತ್ತಿ ಆಧಾರಿತ ಕಸುಬುಗಳು ಅಥವಾ ಸಮುದಾಯಗಳು ಅಂತ ಅರ್ಥ. ನೆಕ್ಸ್ಟ್ ಅದರ್ ಇಂಪಾರ್ಟೆಂಟ್ ಥಿಂಗ್ಸ್, ವುಮೆನ್ಸ್ ವರ್ ಆಕ್ಯುಪೈಡ್ ವೆರಿ ಪ್ರಾಮಿನೆಂಟ್ ಪ್ಲೇಸ್ ಇನ್ ದಿ ಸೊಸೈಟಿ. ವುಮೆನ್ಸ್ ವರ್ ಆಕ್ಯುಪೈಡ್ ವೆರಿ ಪ್ರಾಮಿನೆಂಟ್ ಪ್ಲೇಸ್. ಸ್ತ್ರೀಯರಿಗೆ ಸಮಾಜದಲ್ಲಿ ಗೌರವಾಧಾರಗಳಿದ್ದವು. ಅಂಡ್ ಆಲ್ಸೋ ಹ್ಯಾಡ್ ಓನ್ಡ್ ದಿ ಪ್ರಾಪರ್ಟೀಸ್. ಇದನ್ನು ಗೊತ್ತಿರಬೇಕು. ಇವರ ಸಮಾಜದಲ್ಲಿ ಸ್ತ್ರೀಯರಿಗೆ ಆಸ್ತಿ ಹಕ್ಕು ಇತ್ತು. ಆದರೆ ಬಹುತೇಕ ಸಮಾಜದಲ್ಲಿ ಸ್ತ್ರೀಯರಿಗೆ ಆಸ್ತಿ ಹಕ್ಕು ಇರಲ್ಲ. ಹಿಂದೆ ಕೂಡ ಪ್ರಶ್ನೆ ಕೇಳಿದರೆ ಯಾವ ರಾಜರ ಕಾಲದಲ್ಲಿ ಸ್ತ್ರೀಯರಿಗೆ ಆಸ್ತಿ ಹಕ್ಕು ಇದ್ದವು ಅಂತ ಪ್ರಶ್ನೆ ಕೇಳಿದರೆ ತಕ್ಷಣ ಶಾತವಾಹನ ಅಂತ ಹಾಕ್ಬೇಕು. ವುಮೆನ್ಸ್ ಆಫ್ ದಿಸ್ ಪೀರಿಯಡ್ ಹ್ಯಾಡ್ ಓನ್ಡ್ ದಿ ಪ್ರಾಪರ್ಟೀಸ್. ದೇ ಹ್ಯಾಡ್ ಎ ಪ್ರಾಪರ್ಟಿ ರೈಟ್ಸ್. ಅವರಿಗೆ ಆಸ್ತಿಯ ಹಕ್ಕು ಇತ್ತು ಅನ್ನೋದಕ್ಕೆ ಶಾತವಾಹನ ಕಾಲದ ಶಾಸನಗಳೇ ಪ್ರಧಾನವಾಗಿ. ಎಂತಂದ್ರೆ ಮೊದಲೇ ನಿಮ್ಗೆ ಹೇಳಿದೆ ವುಮೆನ್ಸ್ ವರ್ ಆಕ್ಯುಪೈಡ್ ವೆರಿ ಪ್ರಾಮಿನೆಂಟ್ ಪ್ಲೇಸ್ ಅಂಡ್ ರೆಸ್ಪೆಕ್ಟಬಲ್ ಪ್ಲೇಸ್ ಅಂತ ಹೇಳಿದೆ. ಆಮೇಲೆ ಸ್ತ್ರೀಯರಿಗೆ ಸಮಾಜದಲ್ಲಿ ಉನ್ನತ ಗೌರವಾಧಾರಗಳಿದ್ದವು.
ಓಕೆ, ಹಾಗಾಗಿ ಅಸ್ಥಿಯ ಕುರಿತು ಅನ್ನೋದು ಇದನ್ನು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಿದ್ದು ಅಂತ. ನೆಕ್ಸ್ಟ್, ವರ್ಣಸಂಕರ ಸಿಸ್ಟಮ್ ವಾಸ್ ಪ್ರೈವೇಟೆಡ್ ಬೈ ದಿ ಗೌತಮಿಪುತ್ರ ಶಾತಕರ್ಣಿ. ವರ್ಣಸಂಕರ ಸಿಸ್ಟಮ್ ವಾಸ್ ಪ್ರೈವೇಟೆಡ್ ಬೈ ದಿ ಗೌತಮಿಪುತ್ರ ಶಾತಕರ್ಣಿ. ಇಲ್ಲಿ ಗೌತಮಿಪುತ್ರ ಶಾತಕರ್ಣಿಯು ವರ್ಣಸಂಕರ ಪದ್ಧತಿಯನ್ನು ನಿಷೇಧಿಸಿದ್ದನು. ಇಲ್ಲಿ ಪ್ರಶ್ನೆ ಬರುತ್ತೆ, ಏನು ವರ್ಣಸಂಕರ ಪದ್ಧತಿ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕು. ಅವಾಗ ಏನಾಗುತ್ತೆ, ಈ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ವರ್ಣಸಂಕರ ಅಂತಂದ್ರೆ ಓಕೆ, ಮ್ಯಾರೇಜಸ್ ಅಮಾಂಗ್ ದಿ ಇಂಟರ್ವರ್ಣಾಸ್. Marriages among the intervarnas usually called the name of the Varna Sankara system. ಅಂತರ ವರ್ಣೀಯರೊಂದಿಗೆ ನಡೆಯುತ್ತಿದ್ದಂಥ ವಿವಾಹ ಸಂಬಂಧಗಳನ್ನ ವರ್ಣಸಂಕರ ಪದ್ಧತಿ ಎಂದು ಕರೆಯಲಾಗುತ್ತಿತ್ತು. ಫಾರ್ ಎಕ್ಸಾಂಪಲ್, ಬ್ರಾಹ್ಮಣ್ ಹೂ ಮ್ಯಾರಿಡ್ ದಿ ಲೋಯರ್ ಕ್ಲಾಸ್ ವುಮನ್ಸ್ ಆರ್ ಕ್ಷತ್ರಿಯ ಕಮ್ಯುನಿಟಿ ಆರ್ ಎನಿ ಅದರ್ ಕಮ್ಯುನಿಟಿ ಆಫ್ ದಿ ಸೊಸೈಟಿ. ಬ್ರಾಹ್ಮಣರಾದವರು ಇತರೆ ಸಮುದಾಯದವರನ್ನು ಮದುವೆಯಾಗುವುದನ್ನ ವರ್ಣಸಂಕರ ಅಂತಿರು. ಆರ್ ಸಮ್ಟೈಮ್ಸ್ ನೇಟಿವ್ ಪೀಪಲ್ ಹೂ ಮ್ಯಾರಿಡ್ ದಿ ಫಾರಿನರ್ಸ್, ವಿದೇಶಿಯರನ್ನ ಮದುವೆ ಆಗಿರುತ್ತಲ್ಲ, ವಿದೇಶಿಯರನ್ನ ಮದುವೆ ಆಗಿದ್ದನ್ನು ಕೂಡ ವರ್ಣಸಂಕರ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಶಕಾಸ್ ದೇವರ್ ಕೇಮ್ ಫ್ರಮ್ ದಿ ಔಟ್ಸೈಡ್ ದಿ ಕಂಟ್ರಿ. ಕುಶಾನಾಸ್ ದೇವರ್ ಕೇಮ್ ಫ್ರಮ್ ದಿ ಔಟ್ಸೈಡ್ ದಿ ಕಂಟ್ರಿ. ಗ್ರೀಕ್ಸ್ ದೇವರ್ ಕೇಮ್ ಫ್ರಮ್ ದಿ ಔಟ್ಸೈಡ್ ದಿ ಕಂಟ್ರಿ. Those who had maintained the marriage alliance with the Greeks, Romans, Shakas, Pallavas. Okay, they were also recognized as a new group of the society or new men of the society. ಕೇವಲ ಹಿಂದೂ ಸಮಾಜದ ಒಳಗಲ್ಲದೆ ವಿದೇಶಿಯರೊಂದಿಗೆ ವಿವಾಹ ಮಾಡುವ ಕ್ರಮವನ್ನು ಕೂಡ ವರ್ಣಸಂಕರ ಅಂತ ಕರಿತೀವಿ. ಹಾಗಾಗಿ ಇಟ್ ಹ್ಯಾಡ್ ಡ್ಯುಯಲ್ ರೋಲ್ ಇನ್ ದಿ ಸೊಸೈಟಿ ಇನ್ ದೋಸ್ ಡೇಸ್. ಇದು ಸ್ವರೂಪವನ್ನು ಪಡೆದುಕೊಂಡಿತ್ತು. ಒಂದು ದೇಶೀಯ ಒಳಗೆ ಇದರ ಸಂಬಂಧವನ್ನು ಕಂಡ್ರೆ, ಇನ್ನೊಂದು ವಿದೇಶದ ಒಳಗೆ ಇನ್ನೊಂದು ಸಂಬಂಧವನ್ನು ಕೂಡ ಕಾಣ್ತೀವಿ. Okay, it was prohibited by the Gautamiputra Shatakarni. So, according to his Nasik inscriptions, ನಾಸಿಕ್ ಶಾಸನ ಇರುತ್ತೆ, ಗೌತಮಿಪುತ್ರ ಶಾತಕರ್ಣಿ ಈ ಪದ್ಧತಿಯನ್ನು ನಿಷೇಧಿಸಿದನು ಅನ್ನುವುದನ್ನ ಅದು ಸ್ಪಷ್ಟಪಡಿಸುತ್ತೆ. ಅಂಡ್ ಅನದರ್ ಒನ್, ಅನುಲೋಮ ಅಂಡ್ ಪ್ರತಿಲೋಮ ಮ್ಯಾರೇಜಸ್ ವರ್ ಪ್ರಿವೈಲ್ಡ್ ಇನ್ ದಿಸ್ ಸೊಸೈಟಿ. ಸಮಾಜದಲ್ಲಿ ಅನುಲೋಮ ಮತ್ತು ಪ್ರತಿಲೋಮ ವಿವಾಹ ಪದ್ಧತಿಗಳು ಅಸ್ತಿತ್ವದಲ್ಲಿದ್ದವು. ಓಕೆ, ನಿಮ್ಗೆ ಗೊತ್ತಿರಬೇಕು, ಅನುಲೋಮ ಮದುವೆ ಅಂದ್ರೆ ಗೊತ್ತಿರಬೇಕು, ಪ್ರತಿಲೋಮ ಅಂದ್ರೂ ಕೂಡ ಗೊತ್ತಿರಬೇಕು. ಯೂಶುವಲಿ men who belong to the upper community, women who are belong to the lower community, such marriages usually called the name of the anuloma. ಇಲ್ಲಿ ಪುರುಷ ಮೇಲ್ವರ್ಗಕ್ಕೆ ಸೇರಿದ್ದು, ಸ್ತ್ರೀ ಕೆಳವರ್ಗಕ್ಕೆ ಸೇರಿದ್ದರೆ ಅಂತವನ್ನ ಅನುಲೋಮ ಅಂತ ಕರಿತೀವಿ. ಇದರ ಆಪೋಸಿಟ್ ನೋಡಿದರೆ men who belong to the lower community, women who belong to the upper community, which was called the name of the pratiloma. Okay, ಸ್ತ್ರೀ ಅಲ್ಲ ಪುರುಷ ಕೆಳವರ್ಗವನ್ನಾಗಿದ್ರು, ಸ್ತ್ರೀ ಮೇಲ್ವರ್ಗನಾಗಿದ್ರೆ ಅದನ್ನು ಪ್ರತಿಲೋಮ ಅಂತ ಕರೀತಾರೆ. ಇಂತಹ ಪದ್ಧತಿಗಳು ಕೂಡ ಆ ದಿನದಲ್ಲಿ ಅಸ್ತಿತ್ವದಲ್ಲಿದ್ದವು ಅನ್ನೋ ಅಂಶ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. So these are the important characteristics of the social condition of the Shatavana peoples. Okay, next, other significant developments in related to their administrative aspect, economic conditions, ಆರ್ಥಿಕ ಸ್ಥಿತಿಗತಿಗಳು ಅಂತ ಇದನ್ನ ಗುರುತಿಸ್ಕೊಳ್ತೀವಿ. ಓಕೆ, ನೆಕ್ಸ್ಟ್, economic conditions of this period, ಆರ್ಥಿಕ ಸ್ಥಿತಿಗತಿಗಳು. Agriculture became widespread in those days. Even till today, agriculture is the main occupation of the society. ಅವತ್ತಿಂದ ಇವತ್ತಿನವರೆಗೂ ಕೂಡ ಕೃಷಿ ಪ್ರಧಾನವಾದಂಥ ಕಸುಬು ದೇಶದಲ್ಲಿ. ಓಕೆ, as iron became available in the plenty and iron flow shares
could bring vast land under the cultivation. It's a significant developments. ಕೃಷಿ ಎಲ್ಲ ಕಡೆ ವಿಸ್ತರಣೆ ಆಗಿತ್ತು, ಪ್ರಧಾನ ಕಸುಬಾಗಿತ್ತು. ಅಲ್ಲದೆ ಕಬ್ಬಿಣದ ಕುಳವನ್ನ ನೇಗಿಲಿಗೆ ಬಳಸಿ ಉಳುಮೆ ಮಾಡೋ ಪದ್ಧತಿಯು ಕೂಡ ಆ ದಿನಗಳಲ್ಲಿ ಜಾರಿ ಇತ್ತು. ಓಕೆ, ಹಾಗಾಗಿ ಸ್ವಾತಂತ್ರ್ಯದಲ್ಲೇ ಕಬ್ಬಿಣವನ್ನ ನೇಗಿಲಿಗೆ ಬಳಸಿ ವ್ಯವಸಾಯ ಮಾಡ್ತಾ ಇರೋದಕ್ಕೆ ಇವರ ಕಾಲದ ಶಾಸನಗಳು ಸಾಕ್ಷಿ. ಪೈಠಾಣ ಆರ್ ಪ್ರತಿಷ್ಠಾನ ವಾಸ್ ದಿ ನೋಟಬಲ್ ಸೆಂಟರ್ ಆಫ್ ವೀವಿಂಗ್ ಇನ್ ದೋಸ್ ಡೇಸ್. ಓಕೆ, ಪೈಠಾಣ ಅಥವಾ ಪ್ರತಿಷ್ಠಾನ ಅಂದು ನೇಗಾರಿಕೆಗೆ, ನೂಲುವುದು ಮತ್ತು ನೇಯ್ಕೆ ಹೆಸರುವಾಸಿಯಾಗಿದ್ದ ಕ್ಷೇತ್ರ ಅಂದ್ರೆ ಇವರ ರಾಜಧಾನಿ ಪಟ್ಟಣ ಪೈಠಾಣ ಅಥವಾ ಪ್ರತಿಷ್ಠಾನ. Some of the important inland commercial centers as indicated by the geography of the Ptolemy. Some important inland commercial centers as indicated by the geography of the Ptolemy. ಟಾಲಮಿಯ ಭೂಗೋಳದಲ್ಲಿ ದೇಶೀಯ ಮತ್ತು ವಿದೇಶಿಯ ವ್ಯಾಪಾರ ಕೇಂದ್ರಗಳ ಕುರಿತು ಮಾಹಿತಿಯನ್ನು ನಾವು ಕಾಣ್ತೀವಿ. ಓಕೆ, ಟಾಲಮಿ ನಿಮ್ಗೆ ಗೊತ್ತಿರಬೇಕು. ಸೊ ಖ್ಯಾತ ಭೂಗೋಳ ತಜ್ಞ, ಗ್ರೀಕ್ ಭೂಗೋಳ ತಜ್ಞ. ಸೊ ಅವರ ಗ್ರಂಥದಲ್ಲಿ ಭಾರತದ ವಾಣಿಜ್ಯ ಪಟ್ಟಣಗಳು, ವಿದೇಶಿಯರ ವಾಣಿಜ್ಯ ಪಟ್ಟಣಗಳ ಬಗ್ಗೆ ಮಾಹಿತಿಯನ್ನ ನಾವು ಕಾಣ್ತೀವಲ್ಲಿ. ನೆಕ್ಸ್ಟ್ ಅದರ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್, ಇನ್ನೊಂದು ಪ್ರಧಾನವಾದ ಅಂಶ ಅಂತಂದ್ರಲ್ಲಿ ಓಕೆ, there were great ports like Barghaza, Broch, Sofara and Kalyana and others. Important port centers in those days. ಪ್ರಧಾನ ರೇಲ್ ಪಟ್ಟಣಗಳು ಕಾಲದಲ್ಲಿ ಅಂತಂದ್ರೆ ಬರ್ಜಗಾಜ, ಬ್ರೋಚ್, ಸೋಫಾರ ಮತ್ತು ಕಲ್ಯಾಣಗಳು ಪ್ರಧಾನ ರೇವು ಪಟ್ಟಣಗಳು. ಓಕೆ, ನೆಕ್ಸ್ಟ್ they exported the cloth, means especially muslin, okay, cornmeal, spice and pearls. Okay, ಇವರು ರೋಮನ್ ದೇಶದಿಂದ ಮೆಣಸನ್ನ, ಸಾಂಬಾರ ಪದಾರ್ಥಗಳನ್ನ, ಮಸ್ಲಿನ್ ಬಟ್ಟೆ ಮತ್ತು ಕಾರ್ನೇಲಿಯಂ ಅಂದ್ರೆ ಅಮೂಲ್ಯ ರತ್ನಗಳು ಅಂತ, ದಂತ, ಸಕ್ಕರೆ ಮುಂತಾದವುಗಳನ್ನ ಆಮದು ಮಾಡಿಕೊಳ್ತಾ ಇದ್ರು ಅಂತ ಅರ್ಥ. ಇವೆಲ್ಲ ಅತ್ಯಂತ ಮುಖ್ಯವಾದಂತಹ ಭಾಗಗಳು. ಓಕೆ, ನಿಮಗೆಲ್ಲ ಕೇಳಿರ್ಬೋದು, ಮಸ್ಲಿನ್ ಬಟ್ಟೆ ಕೇಳಿರ್ಬೋದು ನಿಮಗೆ. ಬಹಳ ವೆರಿ ಥಿಕ್ ವೆರಿ ಥಿನ್ ಕ್ಲಾತ್ ಅದು. ನೋಡಿ, ಒಂದು ಸೀರೆಯನ್ನ ಬೆಂಕಿ ಪಂಡಲ್ಲಿ ಮಡಚಬಹುದಾಗಿತ್ತಂತೆ, ಅಷ್ಟು ತಿನ್ನಾಗಿತ್ತಂತೆ, ಅಷ್ಟು ಚೆನ್ನಾಗಿ ಆ ಬಟ್ಟೆಯನ್ನ ನೇಯ್ತಾ ಇದ್ರು ಅಂತಂದ್ರೆ ಅವ್ರು ಎಂತ ಬಟ್ಟೆ ತಯಾರಿಕೆಯಲ್ಲಿ ನಿಪುಣರಾಗಿದ್ರು ಅಂತ ನಮಗಿದು ಗೊತ್ತಾಗುತ್ತಿದ್ದು. ಒಂದು ಸೀರೆಯನ್ನ ಬೆಂಕಿ ಪಟ್ಟಣದಲ್ಲಿ ಮಡಚುವಷ್ಟು ಮಟ್ಟಿಗೆ ಅದು ತೆಳುವಾಗಿತ್ತು ಅಂದ್ರೆ ಎಂತ ಒಂದು ಸ್ಕಿಲ್ಫುಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿತ್ತು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಇದು. ಹಾಗಾಗಿ ಮಸ್ಲಿನ್ ಬಟ್ಟೆ ಪ್ರಧಾನವಾಗಿ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತ ಅರ್ಥ. ಅಂಡ್ ಆಲ್ಸೋ ರೋಮನ್ಸ್ ಇಂಪೋರ್ಟೆಡ್ ದಿ ಗೋಲ್ಡ್ ಅಂಡ್ ಸಿಲ್ವರ್ ಕಾಯಿನ್ಸ್ ಫ್ರಮ್ ದಿ ಶಾತವಾಹನಾಸ್. ಶಾತವಾಹನರಿಂದ ಇವರ ಚಿನ್ನದ ಮತ್ತು ಬೆಳ್ಳಿ ನಾಣ್ಯಗಳಿದ್ದು ಅವನ್ನು ಕೂಡ ಆಮದು ಮಾಡಿಕೊಳ್ತಿದ್ರು ಅಂತ ಅರ್ಥ. ಓಕೆ, ಗೋಲ್ಡ್ ಕಾಯಿನ್ಸ್ ಮಿಂಟೆಡ್ ಅಟ್ ಹಟ್ಟಿ ಅಂಡ್ ಇಟ್ಸ್ ಸರೌಂಡಿಂಗ್ ಏರಿಯಾಸ್. ಇವತ್ತೇನು ಹಟ್ಟಿ ಅಂತ ಕರಿತೀವಿ, ಹಟ್ಟಿಯ ಚಿನ್ನದ ಗಣಿಯಿಂದ, ಅರ್ಥ ಆಯ್ತಾ, ಅಲ್ಲಿ ಚಿನ್ನದ ಗಣಿ ಸುತ್ತಮುತ್ತ ಈ ನಾಣ್ಯನ ಮುದ್ರಣ ಕೇಂದ್ರಗಳು ಅಥವಾ ಟಂಕಸಾಲೆಗಳಿದ್ದು ಅಂತ, ಅಲ್ಲೆಲ್ಲ ನಾಣ್ಯವನ್ನ ಟಂಕಿಸಲಾಗ್ತಾ ಇತ್ತು ಅಂತ ನಮಗೆ ಗೊತ್ತಾಗುತ್ತೆ. Next, there were similar guilds of the oil mongers, silver guilds. Okay, so oil makers or oil mongers, blacksmiths, okay, druggists, bamboo workers. ಇದಲ್ಲದೆ ಇನ್ನೊಂದು ಪ್ರಧಾನವಾದ ಅಂಶಗಳನ್ನ ಇವ್ರ ಕಾಲಕ್ಕೆ ಸಂಬಂಧಪಟ್ಟಂತೆ ಗುರುತಿಸ್ಕೊಳ್ತೀವಿ. ಇನ್ ದಿ ನ್ಯೂ ಡೆವಲಪ್ಮೆಂಟ್ಸ್, okay, next major part of their economic condition, the role of the guilds.
ಅತ್ಯಂತ ಮಹತ್ವಪೂರ್ಣವಾದಂತಹ ಬದಲಾವಣೆಯನ್ನು ಕಾಣ್ತೀವಿ. ಅದೇ ಆರ್ಥಿಕ ಕ್ಷೇತ್ರದ ಅದೇ ವೃತ್ತಿ ಸಂಘಗಳು ಅಂತ, ಗಿಲ್ಡ್ಸ್ ಅಂತ ಕರಿತೀವಿ. ಗಿಲ್ಡ್ಸ್ ಮೀನ್ಸ್ those who are involved in the merchant sectors or commercial centers or any other various professional people who are formed their own economic associations which were called in the name of the guilds. Okay, are merchants and people of various professional community who are organized themselves into the guilds known as a nigamas, nikayas or shrenis. ಯಾರು ಆ ಸಮಾಜದಲ್ಲಿ ವರ್ತಕರು ಅಂತ ಇದ್ರು, ವಾಣಿಜ್ಯೋದ್ಯಮಿಗಳು ಅಂತ ಇದ್ರು, ಅಥವಾ ಬೇರೆ ಬೇರೆ ಯಾವ್ಯಾವ ವೃತ್ತಿಯನ್ನು ಅನುಸರಿಸ್ತಾ ಇದ್ರು, ಅವರು ತಮ್ಮ ವೃತ್ತಿ ಅನುಸಾರ ರಚಿಸಿಕೊಂಡಿದ್ದಂತ ಆರ್ಥಿಕ ಸಂಘಟನೆಗಳನ್ನ ಅಥವಾ ಸಂಘಗಳನ್ನ ಗಿಲ್ಡ್ಗಳು ಅಂತ ಕರೀತಾರೆ, ಅಥವಾ ಶ್ರೇಣಿಗಳು ಅಂತ ಕರಿತೀವಿ. ಕೆಲವು ನಿಗಮ ಅಂತ ಕರೀತಾರೆ, ನಿಕಾಯ ಅಂತ ಕೂಡ ಕರೀತಾರೆ. ಬೇರೆ ಬೇರೆ ಹೆಸರು ಅವರ ಕಾಲದ ಶಾಸನದಲ್ಲಿ ಪ್ರಸ್ತಾಪ ಆಗಿದೆ. For example, Junnar Rockedict speaks about the various guilds of these guilds in the country. Junnar record speaks various guilds in their territory or their country. ಅವರ ದೇಶದಲ್ಲಿದ್ದಂಥ ವಿವಿಧ ವೃತ್ತಿ ಸಂಘಗಳನ್ನ ಕುರಿತು ಜುನ್ನರ್ ಶಾಸನ ನಮಗೆ ಮಾಹಿತಿ ತಿಳಿಸಿಕೊಡುತ್ತೆ. ಫಾರ್ ಎಕ್ಸಾಂಪಲ್, ಧನಿಕ ಶ್ರೇಣಿ, ಗಿಲ್ಡ್ ಆಫ್ ದಿ ಕಾರ್ನ್ ಡೀಲರ್ಸ್. ಜುನ್ನರ್ ಶಾಸನ ಇರುತ್ತೆ ಧಾನ್ಯಕ ಶ್ರೇಣಿ ಅಥವಾ ಧನಿಕ ಶ್ರೇಣಿ, ಇದು ಧಾನ್ಯ ವ್ಯಾಪಾರಿಗಳ ಸಂಘ. ಗ್ರಂಥಿಕ ಶ್ರೇಣಿ, ಗಿಲ್ಡ್ಸ್ ಆಫ್ ಮೆಡಿಸಿನ್ಸ್ ಅಂತಂದ್ರೆ ಔಷಧಿ ವ್ಯಾಪಾರಿಗಳ ಸಂಘ. ಓಕೆ, ಸೊ ಕೋಲಿ ಕನ್ನಿಕಾಸ್, ಗಿಲ್ಡ್ಸ್ ಆಫ್ ವೀವರ್ಸ್ ಅಥವಾ ಕೋಲಿಕ ಶ್ರೇಣಿ, ಇದು ನೇಕಾರರ ಸಂಘ. ಸೊ ಹೀಗೆ ವಿವಿಧ ವೃತ್ತಿ ಸಂಘಗಳು ಆ ದಿನಗಳಲ್ಲಿ ಅಸ್ತಿತ್ವದಲ್ಲಿದ್ದವು. ಇವೆಲ್ಲವೂ ದೇಶದ ಆರ್ಥಿಕ ಚಟುವಟಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಅಂತ ಗುರುತಿಸಿಕೊಂಡ್ವಿ. ದಿಸ್ ಆರ್ very played significant role for the promotion of the economic system of the government. Okay, so there were similar guilds like oil similar guilds, like I say. ಇದಲ್ಲದೆ ಇತರೆ ಶ್ರೇಣಿಗಳನ್ನು ಕೂಡ ನಾವು ಗುರುತಿಸಿಕೊಳ್ತೀವಿ. ಆಯಿಲ್ ಮೂವರ್ಸ್, ಬ್ಲಾಕ್ ಸ್ಮಿತ್ಸ್, ಡ್ರಗಿಸ್ಟ್ ಅಂಡ್ ಬಂಬೂ ವರ್ಕರ್ಸ್. ಇದಲ್ಲದೆ ತೈಲಗಾರರು, ಯಾರು ತೈಲ ಉತ್ಪಾದನೆಯಲ್ಲಿ ತೊಡಗಿದ್ರು ಅಂತವರು, ಕುಲುಮೆಗಾರರು. ಓಕೆ, ಮತ್ತು ಸೊ ಬಂಬೂಗಾರರು ತಮ್ಮದೇ ಆದ ಶ್ರೇಣಿಯನ್ನು ಹೊಂದಿದ್ದರು ಅಂತ ನಮಗೆ ಇಲ್ಲಿ ಕಂಡು ಬರುತ್ತಿದ್ದು. ಇದು ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನೆಕ್ಸ್ಟ್ ಒಂದು ತಿಳ್ಕೋಬೇಕು, ಈಚ್ ಗಿಲ್ಡ್ ಆರ್ ಶ್ರೇಣಿ ಹ್ಯಾಡ್ ಎಲ್ಡರ್ ಮೆನ್ ಕಾಲ್ಡ್ ಸೇತಿ ಆರ್ ಶ್ರೇಷ್ಠಿ. ವಾಸ್ ದಿ ಹೆಡ್ ಆಫ್ ದಿ ನಿಗಮ ಸಭಾ ಆರ್ ಶ್ರೇಣಿ. ಪ್ರತಿಯೊಂದು ಶ್ರೇಣಿಗೂ ಒಬ್ಬೊಬ್ಬ ಸೇಟಿ ಅಥವಾ ಶ್ರೇಷ್ಠಿ ಅಥವಾ ಸಟ್ಟಿ ಇದರ ಮುಖ್ಯಸ್ಥನಾಗಿದ್ದ. ಸೇತಿ ಸಟ್ಟಿ ಎರಡು ಕೂಡ ಅಥವಾ ಶ್ರೇಷ್ಠಿ ಹೆಂಗ್ ಬೇಕಾದ್ರೆ ಕರಿತಾರೋ, ಪ್ರತಿಯೊಂದು ನಿಗಮ ಸಭೆ ಮುಖ್ಯಸ್ಥನಾಗಿದ್ದ. ನೆಕ್ಸ್ಟ್, ಗಿಲ್ಡ್ಸ್ ಆಲ್ಸೋ ಫಂಕ್ಷನ್ ಆಸ್ ಎ ಬ್ಯಾಂಕ್ಸ್. ಈ ಗಿಲ್ಡ್ಸ್ಗಳು ಆಧುನಿಕ ಬ್ಯಾಂಕ್ಗಳಂತೆ ಹಣಕಾಸಿನ ವ್ಯವಹಾರವನ್ನು ನಡೆಸುತ್ತಿದ್ದವು. ಯಾಕೆಂದ್ರೆ ಇವಾಗೆಲ್ಲ ಬ್ಯಾಂಕ್ ಇದೆ, ಈಗಿನ ಬ್ಯಾಂಕ್ ಬದಲಾಗದಲ್ಲಿ ಗಿಲ್ಡ್ಗಳಿದ್ದು, ನಿಗಮ ಸಭೆಗಳಿದ್ದು. ಓಕೆ, ತಮ್ಮ ಸದಸ್ಯರಿಗೆ ಇಂಟ್ರೆಸ್ಟ್ ದುಡ್ಡು ಕೊಡ್ತಾ ಇರೋ, ಸೊ ಅದನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪಡ್ಕೊಳ್ತಾ ಇದ್ರದು. ಓಕೆ, ದೇ ಅಕ್ಸೆಪ್ಟೆಡ್ ದಿ deposits. They accepted deposits from the religious organizations and paid interest annually. ಅರ್ಥ ಆಯ್ತಾ? ಧಾರ್ಮಿಕ ಸಂಸ್ಥೆಗಳಿಂದ ಠೇವಣಿಗಳನ್ನ ಪಡ್ಕೊಳ್ತಾ ಇದ್ರು. ಆ ಠೇವಣಿ ಹಣವನ್ನ ತನ್ನ ಸದಸ್ಯರಿಗೆ ಬಡ್ಡಿ ನೀಡ್ತಾ ಇದ್ರು. ಅಂದರ್ಥ ಇವು ಬ್ಯಾಂಕ್ಗಳು ಅಂತ ಅರ್ಥ. Next, members of the guilds were involved in social and religious welfare activities. Okay, those who are involved in the Shreni or guilds, okay, so who are involved in the social and religious welfare activities.
ಇದರಲ್ಲಿ ಭಾಗಿಯಾಗಿದ್ದಂತ ಅಥವಾ ಕೆಲಸ ಮಾಡಿದಂತ ವ್ಯಕ್ತಿಗಳು ಸಾಮಾಜಿಕ ಮತ್ತು ಧಾರ್ಮಿಕ ಕಲ್ಯಾಣ ಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಅದಕ್ಕೆ ಒಂದು ಎಕ್ಸಾಂಪಲ್ ಅಂತಂದ್ರೆ, ಶ್ರೇಷ್ಠಿನ್ ಆರ್ ಟ್ರೇಡರ್ ಆಫ್ ದಿ ವೈಜಯಂತಿ ಆರ್ ಬನವಾಸಿ ಕಾಸರ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ಚೈತ್ಯ ಅಟ್ ಕಾರ್ಲೆ. ಓಕೆ, ಉದಾಹರಣೆಗೆ ವೈಜಯಂತಿಯ ಬನವಾಸಿಯ ಶ್ರೇಷ್ಠನ್ ಓಕೆ ಕಾರ್ಲೆಯ ಚೈತ್ಯ ನಿರ್ಮಾಣದಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದ್ದ ಅಂತ ಅರ್ಥ. ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇರೋದಕ್ಕೆ ಇದು ನಮಗೆ ಉತ್ತಮವಾದಂತ ಉದಾಹರಣೆ ಇದು. ಓಕೆ, ನೆಕ್ಸ್ಟ್ ಹಾಗಾದ್ರೆ ಏನೇನು ಕರೆನ್ಸಿ ಇತ್ತು ಅಂತ ಚೆಕ್ ಮಾಡ್ತಾ ಹೋಗೋಣ. ಕಾಯಿನ್ಸ್ ಆಫ್ ದಿ ಓಕೆ ಸಿಲ್ವರ್ ಕಾಯಿನ್ಸ್ ಇನ್ ದೋಸ್ ಡೇಸ್ ಕಡೆಸೆ ಕರ್ಷಪಣ. ಓಕೆ, ಆ ದಿನಗಳಲ್ಲಿ ಈ ಬೆಳ್ಳಿಯ ನಾಣ್ಯಗಳನ್ನ ಓಕೆ ಆ ದಿನಗಳಲ್ಲಿ ಈ ಬೆಳ್ಳಿ ನಾಣ್ಯ ಅಂತ ಇತ್ತು, ಅದನ್ನ ಕರ್ಷಪಣ ಅಂತ ಕರಿತಿದ್ರು. ಹಿಂದೆ ಒಂದ್ಸರಿ ಕೇಳಿದರೆ ಕರ್ಷಪಣ ಯಾವ ನಾಣ್ಯವಾಗಿತ್ತು ಅಂತ ಕೇಳಿದ್ದಾರೆ. ಉದಾಹರಣೆ ಕರ್ಷಮ್ ಅಂತಂದ್ರೆ ಇಟ್ ವಾಸ್ ಅ ಸಿಲ್ವರ್ ಕಾಯಿನ್ಸ್. ಓಕೆ, ಇಟ್ ಹ್ಯಾಡ್ 146 grain. ಓಕೆ, 146 grain ಇದು 146 ಗ್ರೈನ್ ತೂಕವನ್ನ ಒಳಗೊಂಡಿತ್ತು. ಓಕೆ, 146 ಗ್ರೈನ್ ತೂಕವನ್ನ ಒಳಗೊಂಡಿತ್ತು ಅಂತ ನಾವು ಮಾತನಾಡ್ತೀವಿ ಇಲ್ಲಿ. ಓಕೆ, ಈಗ ಗ್ರಾಮ್ ಆಗಿದೆ, ಹಾಗಾದು ಗ್ರೈನ್ ಅಂತ ಕರೀತಾ ಇದ್ರು. ಒಂದೊಂದು ಕರ್ಷಪಣ 146 ಗ್ರೈನ್ ತೂಕವನ್ನು ಒಳಗೊಂಡಿತ್ತು ಅಂತ ಇವರ ಕಾಲದ ದಾಖಲಾತಿಗಳು ನಮಗೆ ತಿಳಿಸ್ತದೆ. ಓಕೆ, ದೇ ಹ್ಯಾಡ್ ಗುಡ್ ಟ್ರೇಡ್ ರಿಲೇಷನ್ಸ್ ವಿತ್ ರೋಮನ್ಸ್. ರೋಮನ್ ಕಾಯಿನ್ಸ್ ಆಲ್ಸೋ ವರ್ ಇನ್ ಕರೆನ್ಸಿ ಇನ್ ದಿ ಎಂಪೈರ್. ರೋಮನ್ರೊಂದಿಗೆ ಉತ್ತಮ ವ್ಯಾಪಾರ ಸಂಬಂಧವನ್ನ ಹೊಂದಿದ್ರು. ಅರ್ಥ ಆಯ್ತಾ? ರೋಮನ್ರ ನಾಣ್ಯಗಳು ಸೊ ಕನ್ಯಾಕುಮಾರಿಯ ಬಳಿ ಅರಿಕಾಮೇಡು ಅನ್ನೋ ಸ್ಥಳದಲ್ಲಿ ದೊರೆತಿವೆ. ಓಕೆ, ರೋಮನ್ ಕಾಯಿನ್ಸ್ ವರ್ ಫೌಂಡ್ ಹರಿಕಾಮೇಡು ಇನ್ ದಿ ಕನ್ಯಾಕುಮಾರಿ ರೀಜನ್ಸ್ ಆಫ್ ದಿ ಸೌತ್ ಇಂಡಿಯಾ. ಈ ಅರಿಕಾಮೇಡು ದೊರೆತಿರುವಂತಹ ನಾಣ್ಯಗಳು ಭಾರತಕ್ಕೂ ರೋಮನ್ನರಿಗಿರುವಂತ ವ್ಯಾಪಾರ ಸಂಪರ್ಕವನ್ನು ಕುರಿತು ನಮಗೆ ತಿಳಿಸಿಕೊಡ್ತದೆ. ಓಕೆ, ಇನ್ನೊಂದು ಇಲ್ಲಿ ನೋಡ್ಕೊಂಡಿರ್ಬೇಕು ಈ ಕಾಲಕ್ಕೆ ಸಂಬಂಧಪಟ್ಟಂಥದ್ದು ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ. ಇದು ಗ್ರೀಕ್ ಅನಾಮಿಕ ಬರೆದಿರುವಂತಹ ಗ್ರಂಥ. ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಅಂತ ಗ್ರೀಕ್ ಅನಾಮಧೇಯ ಬರೆದಿರುವಂಥದ್ದು. ಈ ಅನಾಮಧೇಯ ಬರೆದಿರುವಂತಹ ಗ್ರಂಥವು ಕೂಡ ಭಾರತ ಮತ್ತು ಗ್ರೀಕ್ ನಡುವಿನ ಸಂಬಂಧವನ್ನು ಕುರಿತು ನಮಗೆ ತಿಳಿಸಿಕೊಡುತ್ತೆ. ಸೊ ದಿಸ್ ಆರ್ ದಿ ಇದು ಅವರ ಆರ್ಥಿಕ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟ ಇದು ನೋಡ್ಕೊಡಿ. ಹಿಂದೆ ಒಂದ್ಸರಿ ಕೇಳಿದೆ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ. ಓಕೆ, ಕೊಟ್ಬಿಟ್ಟು ಇಟ್ ವಾಸ್ ಬಿಲಾಂಗ್ಸ್ ದಿ ಫಾಲೋಯಿಂಗ್ ರೈಟರ್ ಅಂತ ಕೇಳಿದ್ದಾರೆ. ಇದು ಈ ಕೆಳಗಿನ ಬರಹಗಾರರಿಗೆ ಸಂಬಂಧಿಸಿದೆ ಅಂತ. ಓಕೆ, ಹೇಳ್ಬೇಕು ಗ್ರೀಕ್ ಅನಾಮಧೇಯದಿಂದ ಬರೆಯಲು ಯಾರು ಅಂತ ಐಡೆಂಟಿಫೈ ಆಗಿಲ್ಲ, ಹಾಗೆ ಇದು ಕನ್ಸಿಡರ್ಡ್ ಆಸ್ ಎ ಅನ್ನೋನ್ ಆಥರ್ ಆಫ್ ದಿ ಗ್ರೀಕ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ another important developments. So ಇದೆಲ್ಲ ಎಕನಾಮಿಕ್ ಕಂಡೀಷನ್ಸ್ ಆಯ್ತು. ನೆಕ್ಸ್ಟ್ another portion of the ಶಾತವಾಹನಸ್ ರಿಲಿಜಿಯಸ್ ಕಂಡೀಷನ್ಸ್, ಧಾರ್ಮಿಕ ಸ್ಥಿತಿಗತಿಗಳು ಅಂತ ಚೆಕ್ ಮಾಡೋಣ. ಓಕೆ, ಧಾರ್ಮಿಕ ಇಲ್ಲೂ ಕೂಡ ಒಂದು ಪ್ರಶ್ನೆ ನಿರೀಕ್ಷೆ ಮಾಡಬಹುದು. ಓಕೆ, ದ ಕಿಂಗ್ಸ್ ಫಾಲೋಡ್ ದಿ ವೇದಿಕ್ ರಿಲಿಜಿಯನ್ ಬಟ್ ದೇ ವರ್ ಲಿಬರಲ್ ಟು ದಿ Buddhism and Jainism, which speaks of their religious tolerance. Basically, they were a Vedic community people, but they were adopted religious tolerance. It means they respected the other religions in those days. ವೈದಿಕ ಧರ್ಮೀಯರಾಗಿದ್ದರೂ ಕೂಡ ಅನ್ಯ ಧರ್ಮವನ್ನ ಅವರು ಅಂದ್ರೆ ಧಾರ್ಮಿಕ ಮನೋಬಲ ಅಂದ್ರೆ ಸಮಾನ ದೃಷ್ಟಿಕೋನವನ್ನು ಅಳವಡಿಸಿಕೊಂಡಿದ್ರು ಅಂತ.
ಉದಾರ ಧಾರ್ಮಿಕ ಮನೋಭಾವನೆಯನ್ನ ಅಳವಡಿಸಿಕೊಂಡಿದ್ದು ಅಂತೇಳಿ ಇವರ ಕಾಲದ ಶಾಸನಗಳನ್ನು ತಿಳ್ಕೊಳ್ತೀವಿ. ನೋಡಿ, ಅವರು ವೈದಿಕ ಧರ್ಮೀಯರು ಅನ್ನೋದಕ್ಕೆ ನಮಗೆ ಉತ್ತಮ ಉದಾಹರಣೆ ಅಂತಂದ್ರೆ ದೆ ಫಾರ್ವರ್ಡ್ ವೇರಿಯಸ್ ಯಜ್ಞಾಸ್ ಅಂಡ್ ಸಾಕ್ರಿಫೈಸಸ್. ವಿವಿಧ ಯಜ್ಞ ಯಾಗಾದಿಗಳು, ಯಜ್ಞಾರಿ ಮಾಡೋರು ಯಾರೋ ವೈದಿಕ ಸಮುದಾಯದವರು. ಹಾಗಾದ ರಾಜ್ಯ ವಿಸ್ತರಣೆಗಾಗಿ ಇವರು ಯಜ್ಞ ಯಾಗಾದಿಗಳನ್ನು ನಡೆಸ್ತಾ ಇದ್ರು ಅಂತ ಅರ್ಥ. ಬಟ್ they also encourage the Buddhism, making generous grants and by constructing the and maintaining the viharas as well as the chaityas. ಓಕೆ, ಬೌದ್ಧರ ಪ್ರಗತಿಗಾಗಿ ವಿಹಾರಗಳನ್ನ, ಚೈತ್ಯಗಳನ್ನ ತಮ್ಮ ಸಾಮ್ರಾಜ್ಯದ ವಿವಿಧ ಭಾಗಗಳಲ್ಲಿ ಅವರು ನಿರ್ಮಿಸಿದ್ದಾರೆ. ಓಕೆ, ಇದು ನಮಗೆ ಸ್ಪಷ್ಟವಾಗಿ ತಿಳಿಯುವಂತ ಅಂಶ. ಓಕೆ, ಏನಾದರೂ ಧರ್ಮಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ರೆ ಇಷ್ಟೆಲ್ಲ ಕೇಳಬೇಕು. ಓಕೆ, ಸಾಮಾನ್ಯವಾಗಿ ಇಲ್ಲಿ ಈ ತರದಲ್ಲಿ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಪಾರ್ಟ್. ನೆಕ್ಸ್ಟ್ ಇನ್ನೊಂದು ಮಹತ್ವ ಅಂತಂದ್ರೆ ಇವ್ರ ಕಾಲದಲ್ಲಿ ಭಾಷೆ ಯಾವ ತರ ಇತ್ತು ಅಂತ ನಾವು ಚೆಕ್ ಮಾಡ್ಕೋಬೇಕು. ಭಾಷೆ ಮತ್ತು ಸಾಹಿತ್ಯ. ಸಿ, ಬೀಯಿಂಗ್ ಎ ವೇದಿಕ್ ಕಮ್ಯುನಿಟಿ ಪೀಪಲ್, ದೇ ಅಡಾಪ್ಟೆಡ್ ದಿ ಪ್ರಾಕೃತ್ as their official language. Prakrit was the official language of the Shatavahanas. ಪ್ರಾಕೃತ ಇವರ ಆಡಳಿತ ಭಾಷೆಯಾಗಿತ್ತು. ಓಕೆ, their inscriptions are in the Prakrit language and Brahmi script. ಓಕೆ, ಇವರ ಶಾಸನಗಳು ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲ್ಪಟ್ಟಿವೆ. ಒಂದು ತಿಳ್ಕೊಳ್ಳಿ, ಈ ಪ್ರಾಕೃತ ಭಾಷೆಗೆ ವರ್ಣಮಾಲೆ ಇಲ್ಲ, ನೋ ಆಲ್ಫಬೆಟ್. ಪ್ರಾಕೃತ ಭಾಷೆ ಮತ್ತು ಪಾಳಿ ಭಾಷೆ ಎರಡಕ್ಕೂ ವರ್ಣಮಾಲೆ ಇಲ್ಲ. ಅವು ಎರಡು ಯಾವುದನ್ನ ಅವಲಂಬಿತವಾಗಿದ್ದು ಅಂತಂದ್ರೆ ಬ್ರಾಹ್ಮಿ ಲಿಪಿಯನ್ನ ಅವಲಂಬಿತವಾಗಿದ್ದವು. ಹಾಗಾಗಿ ಅವರ ಶಾಸನಗಳಲ್ಲಿ ಭಾಷೆ ಪ್ರಾಕೃತ, ಲಿಪಿ ಬ್ರಾಹ್ಮಿ. ಅಶೋಕನ ಶಾಸನ ಅದೇ ಕತೆ. ಅದೊಂದೇ ಅಲ್ಲ, ಇವತ್ತು ಕೂಡ ನಿಮಗೆ ಲೆಕ್ಕ ಹಾಕೊಳ್ಳಿ, ಹಿಂದಿಗೆ ವರ್ಣಮಾಲೆ ಇಲ್ಲ, ಸಂಸ್ಕೃತಿಕ ವರ್ಣಮಾಲೆ ಇಲ್ಲ. ಎರಡು ಯಾವುದರ ಡಿಪೆಂಡ್ ಆಗಿರುವೆ? ದೇವನಾಗರಿ ಲಿಪಿಯನ್ನ. ಹಿಂದಿ ಅಕ್ಷರಗಳಲ್ಲ, ದೇವನಾಗರಿ ಲಿಪಿ. ಓಕೆ, ಸಂಸ್ಕೃತ ಅಕ್ಷರಗಳಿದವಲ್ಲ, ದೇವನಾಗರಿ ಲಿಪಿ. ಆಗ ಈ ದೇಶದಲ್ಲಿ ಭಾಷೆ ಮತ್ತು ಲಿಪಿಯಲ್ಲಿ ತುಂಬಾ ಶ್ರೀಮಂತವಾಗಿರುವ ಭಾಷೆ, ಅದು ರಿಚೆಸ್ಟ್ ಲ್ಯಾಂಗ್ವೇಜ್ ಇನ್ ಸ್ಕ್ರಿಪ್ಟ್ ಅಂತಂದ್ರೆ ಅದು ಕನ್ನಡ. ಹೀಗಾಗಿ ಹಳೆಯ ಶಾಸನ ಲಿಪಿ ಮತ್ತು ಭಾಷೆಗಳನ್ನ ನಾವು ಪ್ರತ್ಯೇಕವಾಗಿ ಗುರುತಿಸ್ಕೊಳ್ತಾ ಹೋಗ್ತೀವಿ. ನೋಡಿ, ಆದ್ರೂ ಕೂಡ ಕನ್ನಡ ಮಸ್ಟ್ ಹ್ಯಾವ್ ಬೀನ್ ಪಾಪ್ಯುಲರ್ ಸ್ಪೋಕನ್ ಲ್ಯಾಂಗ್ವೇಜಸ್ ಇನ್ ದಿಸ್ ಪೀರಿಯಡ್. ಪ್ರಾಕೃತ ಆಡಳಿತ ಭಾಷೆ ಆಗಿದ್ರು ಕೂಡ ಕನ್ನಡ ಜನಪ್ರಿಯ ಮಾತನಾಡುವ ಭಾಷೆಯಾಗಿತ್ತು. ಓಕೆ, ಪ್ರಾಕೃತ ಲಿಟರೇಚರ್ flourished during this period compared to the Sanskrit as well as the other languages. ಸಂಸ್ಕೃತಿಗಿಂತಲೂ ಕೂಡ ಪ್ರಾಕೃತ ಭಾಷೆಯಲ್ಲಿ ಹೆಚ್ಚು ಗ್ರಂಥಗಳು ಈ ಕಾಲದಲ್ಲಿ ಬರೆಯಲ್ಪಟ್ಟಿವೆ. ಅಥವಾ ಕನ್ನಡ ಭಾಷೆಗಿಂತ ಅಥವಾ ಸಂಸ್ಕೃತ ಭಾಷೆಗಿಂತ ಪ್ರಾಕೃತ ಭಾಷೆಯಲ್ಲಿ ಹೆಚ್ಚು ಸಾಹಿತ್ಯ ಬೆಳವಣಿಗೆ ಆಗಿರೋದನ್ನ ಕಾಣ್ತೀವಿ. ಇದು ಅವರ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಕಾಣುವಂತ ಅಂಶಗಳು. ಓಕೆ, ನೆಕ್ಸ್ಟ್ ಅದರ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ಹಾಗಾದ್ರೆ ಯಾವ್ಯಾವ ಗ್ರಂಥಗಳು ಬರೆಯಲ್ಪಟ್ಟಿರೋ ಕಾಲದಲ್ಲಿ ಅಂತ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಗಾಥಾ ಸಪ್ತಸತಿ. ಓಕೆ, ಗಾಥಾ ಸಪ್ತಸತಿ ಆರ್ ಗಾಥಾ ಸಪ್ತಸಾಯ್. ಓಕೆ, ಎ ಕಲೆಕ್ಷನ್ ಆಫ್ 700 ಪ್ರಾಕೃತ್ ಎರೋಟಿಕ್ ವರ್ಸಸ್. ಓಕೆ, ಈ ಇಟ್ ವಾಸ್ ವರ್ಸಸ್ in Arya Chandasu style composed by the Hala, okay, ruler of the Shatavana kingdom. Okay, Shatavan Raja Hala. Okay, ಗಾಥಾ ಸಪ್ತಸತಿ ಅಥವಾ ಸಪ್ತಸಾಯ ಅಂತ ಕೃತಿಯನ್ನ ಬರೆದಿದ್ದಾನೆ. ಇದು ಆರ್ಯ ಛಂದಸ್ಸಿನಲ್ಲಿ ಈ ಗ್ರಂಥ ಬರೆಯಲ್ಪಟ್ಟಿದೆ. ಓಕೆ, ಹಾಗಾಗಿ ಇದು ಪ್ರಾಕೃತ ಭಾಷೆಯಲ್ಲಿ ಬರೆದಿರುವಂತಹ ಪ್ರಧಾನ ಕೃತಿ ಅಂತ ಹೇಳ್ಬೋದು. ಇದು ರಮ್ಯ ಕಥೆಗಳ ಸಂಗ್ರಹವಾಗಿದೆ. ಓಕೆ, ರೊಮ್ಯಾಂಟಿಕ್ ಟೇಲ್ಸ್ ಅಂತ ನಾವು ಗುರುತಿಸ್ಕೊಳ್ತೀವಿ. ಓಕೆ, ಸೊ ಆಫ್ಟರ್ ದಟ್ ಲೇಟರ್ ಇಟ್ ಟ್ರಾನ್ಸ್ಲೇಟೆಡ್ ಇಂಟು ಸಂಸ್ಕೃತ್ ಬೈ ದಿ ಕ್ಷೇಮೇಂದ್ರ ಅಂಡ್ ಸೋಮದೇವ ಸೂರಿ.
ತದನಂತರದಲ್ಲಿ ಈ ಗ್ರಂಥವನ್ನ ಕ್ಷೇಮೇಂದ್ರ ಸಂಸ್ಕೃತ ವಿದ್ವಾಂಸ, ಸೋಮದೇವ ಸೂರ್ಯ ಅವನು ಕೂಡ ಸಂಸ್ಕೃತ ವಿದ್ವಾಂಸ, ಇವರಿಬ್ರು ಇದನ್ನ ಸಂಸ್ಕೃತಕ್ಕೆ ಭಾಷಾಂತರಿಸಿದ್ದಾರೆ. ಸಂಸ್ಕೃತಕ್ಕೆ ಇದನ್ನ ಭಾಷಾಂತರಿಸಿದವರು ಕಾಣ್ತೀವಿ. ದಟ್ಸ್ ಅನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ಓಕೆ, ಹಾಗಾಗಿ ಈ ಗಾಥಾ ಸಪ್ತಸತಿ ಅಥವಾ ಗಾಥಾ ಸಪ್ತಸ ನೋಡ್ಕೊಳ್ಳಿ. ಇಲ್ಲಿ ಹಿಂದೆ ಎಲ್ಲ ತುಂಬ ಪ್ರಶ್ನೆ ಕೇಳಿದರೆ ಅದು ನಿಮ್ಗೆ ಗಮನದಾಗಿರ್ಲಿ. ನೆಕ್ಸ್ಟ್, ಸರ್ವವರ್ಮನ್, another author of the work Sanskrit grammar text ಕಾತಂತ್ರ ವ್ಯಾಕರಣ. ಇನ್ನೊಬ್ಬ ಸಂಸ್ಕೃತ ವಿದ್ವಾಂಸ ಅಂತಂದ್ರೆ ಸರ್ವವರ್ಮನ್ ಅಂತ. ಇವನು ಬರೆದಿರುವಂತ ಸಂಸ್ಕೃತ ವ್ಯಾಕರಣ ಗ್ರಂಥವೇ ಕಾತಂತ್ರ ವ್ಯಾಕರಣ. ಸೊ ವಾಸ್ patronized by Shanti Varman, a monarch of this period. ಓಕೆ, ಕಾತಂತ್ರ ವ್ಯಾಕರಣ. ಓಕೆ, ಇದು ಮೂಲತಃ ಸಂಸ್ಕೃತ ವ್ಯಾಕರಣ ಗ್ರಂಥ. ಇದನ್ನ ಸರ್ವವರ್ಮನ್ ಅಂತ ಬರೆದಿದ್ದಾನೆ. ಓಕೆ, ಇವನು ಯಾರ ಆಶ್ರಯವನ್ನು ಕೊಟ್ಟಿದ್ರು ಅಂತಂದ್ರೆ ಶಾಂತಿವರ್ಮ ಅನ್ನುವ ರಾಜನ ಆಶ್ರಯದಲ್ಲಿ ಈತ ಇದ್ದ ಅನ್ನೋದು ನಮಗೆ ಇದೆಲ್ಲ ಗೊತ್ತಾಗುತ್ತಿದೆ. ಓಕೆ, ಸೊ ಇಟ್ಸ್ ಇಂಪಾರ್ಟೆಂಟ್ ಥಿಂಗ್ಸ್. ನೆಕ್ಸ್ಟ್, ಇದು ಭಾಷೆ, ಸಾಹಿತ್ಯ, ಧರ್ಮ, ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು. ನೆಕ್ಸ್ಟ್, ಇನ್ನೊಂದು ಪ್ರಶ್ನೆಗಳು ಬರ್ಬೋದು ಇವ್ರ ಕಾಲಕ್ಕೆ ಸಂಬಂಧಪಟ್ಟಂತಂದ್ರೆ ಇವ್ರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ನಾವೀಗ ಮಾತಾಡಬೇಕು. ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಆಫ್ ದಿಸ್ ಪೀರಿಯಡ್, ಕಲೆ ಮತ್ತು ವಾಸ್ತುಶಿಲ್ಪ. ಶಾತವಾಹನಸ್ or the great rulers or builders in the art and architecture and paintings. ಓಕೆ, ಸೊ ದೊಡ್ಡ ಪ್ರಮುಖ ಸಪೋರ್ಟರ್ಗಳು ಈ ಕ್ಷೇತ್ರದಲ್ಲಿ ಪ್ರಮುಖ ರೂವಾರಿಗಳು ಅಂತ ಕುರಿತು ಮಾತನಾಡ್ತೀವಿ. There were 3 types of the buildings of this period. They include ಚೈತ್ಯಾಸ್, ವಿಹಾರಾಸ್ and ಸ್ತೂಪಾಸ್. ಓಕೆ, ಇವ್ರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಗಮನಿಸಿದರೆ ಚೈತ್ಯಗಳ ನಿರ್ಮಾಣ ಮಾಡಿದ್ದಾರೆ, ವಿಹಾರಗಳ ನಿರ್ಮಾಣ ಮಾಡಿದ್ದಾರೆ ಮತ್ತು ಸ್ತೂಪಗಳನ್ನ ನಿರ್ಮಾಣ ಮಾಡಿದ್ದಾರೆ. ಓಕೆ, ಸೊ ಇವೆಲ್ಲವೂ ಅಂತಂದ್ರೆ ದಿಸ್ ಆರ್ ಕಾಲ್ಡ್ ದಿ ರಾಕ್ ಕಟ್ ಆರ್ಕಿಟೆಕ್ಚರ್ ಆಫ್ ದಿಸ್ ಪೀರಿಯಡ್. ಇವುಗಳನ್ನ ಗುಹಾಂತರ ದೇವಾಲಯಗಳು ಅಂತ ಕರಿತೀವಿ, ವಾಸ್ತುಶಿಲ್ಪಗಳು ಅಂತ ಕರಿತೀವಿ. ಹಾಗಾಗಿ ಅರ್ಲಿಯಸ್ಟ್ ರಾಕ್ ಕಟ್ ಬಿಲ್ಡರ್ಸ್ ಇನ್ ಏನ್ಸೆಂಟ್ ಸೌತ್ ಇಂಡಿಯಾ ದೇ ವರ್ ಕಾಲ್ಡ್ ಎಸ್ ಶಾತವಾಹನಸ್. ಪ್ರಾಚೀನ ದಕ್ಷಿಣ ಭಾರತದಲ್ಲಿ ಮೊದಲು ಗುಹಾಂತರ ದೇವಾಲಯಗಳನ್ನ ಪರಿಚಯ ಮಾಡಿದವರು ಅಂತ ಕೇಳಿದ್ರೆ ತಕ್ಷಣ ಶಾತವಾಹನರು ಅಂತ ಹಾಕ್ಬೇಕು ನೀವು. ಪ್ರಾಚೀನ ದಕ್ಷಿಣ ಭಾರತದಲ್ಲಿ ಮೊದಲು ಗುಹಾಂತರ ದೇವಾಲಯಗಳನ್ನ ನಿರ್ಮಿಸಿದವರು, ಅರ್ಲಿಯೆಸ್ಟ್ builders of rock cut art and architecture in ancient South India, they were called in the name of the Shatavahanas. Okay, these their rock cut art and architecture are found at Nasik, Karle and Kaneri. Okay, ಇವರ ಗುಹಾಂತರ ಎಲ್ಲಿ ಸಿಕ್ಕಿದೆ ಅಂತಂದ್ರೆ ನಾಸಿಕ್, ಕಾರ್ಲೆ ಮತ್ತು ಕನ್ನೇರ್ಲಿ ಪತ್ತೆಯಾಗಿವೆ. ಇವೆಲ್ಲವೂ ಕೂಡ ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ವಾಸ್ತುಶಿಲ್ಪಗಳು ಅಂತ ನಾವು ಮಾತನಾಡ್ತೀವಿ. ಓಕೆ, ಇದು ಫಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ನೆಕ್ಸ್ಟ್, ಹಾಗಾದ್ರೆ ಪ್ರಮುಖ ಚೈತ್ಯಗಳ ಕುರಿತು ಮಾತನಾಡಬೇಕಾದ್ರೆ ಇದು ಕಾರ್ಲೆ ಚೈತ್ಯ. ಇದು ಪೂರ್ತಿಯಾಗಿ ಕಾರ್ಲೆ ಚೈತ್ಯವನ್ನ ಕಾಣ್ತೀವಿ. ಇದು ಕಾರ್ಲೆ ಚೈತ್ಯ ಅಂತ ಅರ್ಥ. ಮಹಾರಾಷ್ಟ್ರದಲ್ಲಿ ಬರುತ್ತೆ ಕಾರ್ಲೆ ಅಂತ, ಔರಂಗಾಬಾದ್ ಡಿಸ್ಟಿಕ್ ಅಲ್ಲಿ. ಸೊ ಇದು ಕಾರ್ಲೆ ಚೈತ್ಯ, ಇದು ನೋಡ್ಕೊಳ್ಳಿ. ಇದನ್ನ ಹೇಗೆ ಅಂತೇಳಿ ಈಗ ನಾವು ಸ್ವಲ್ಪ ಅದರ ಮಹತ್ವವನ್ನು ಚೆಕ್ ಮಾಡ್ತಾ ಹೋಗೋಣ. ಓಕೆ, ಈಗ ಇಲ್ಲಿ ಫಸ್ಟ್ ಚೈತ್ಯ ಅಂದ್ರೆ ಅರ್ಥ ತಿಳ್ಕೋಬೇಕು. ಚೈತ್ಯ ಇಸ್ ಎ ಲಾಂಗ್ ಹಾಲ್ ಅಂಡ್ ಪ್ಲೇಸ್ ಆಫ್ ಪ್ರೇಯರ್ ಆರ್ ವರ್ಷಿಪ್. ಚೈತ್ಯ ಇಸ್ ಎ ಲಾಂಗ್ ಹಾಲ್ and place of prayers or worshipping God. ಇದು ದೀರ್ಘಾಕಾರದ ಪ್ರಾರ್ಥನಾ ಭವನ. ನೋಡಿದ್ರೆ ಅಲ್ಲಿ ದೀರ್ಘಾಕಾರದ ಪ್ರಾರ್ಥನಾ ಭವನ. ಇಟ್ಸ್ ಎ ರೆಕ್ಟಾಂಗ್ಯುಲರ್ ಅಂಡ್ ರೌಂಡ್ ಅಫೀಸಡಲ್ ಅಟ್ ದಿ ರೇರ್. ಇದರ ಹಿಂಭಾಗವು ಆನೆಯ ಬೆನ್ನಿನಂತೆ ಪುಷ್ಟ ಅರ್ಥವೃತ್ತವಾಗಿದೆ ಅಥವಾ ಅರ್ಧವೃತ್ತವಾಗಿದೆ ಅಂತ ಇದನ್ನ ಗುರುತಿಸ್ಕೊಳ್ತಿದ್ರು. ನೋಡಿದ್ರೆ ಆನೆ ಬೆನ್ನಿನ ಬ್ಯಾಕ್ ಸೈಡ್ ಕಾಣಿಸಿದ್ರೆ ಅದು ಅರ್ಧ ವೃತ್ತಾಕಾರದಲ್ಲಿ ಇದನ್ನ ನಿರ್ಮಿಸಲಾಗಿದೆ ಅಂತ ಗುರುತಿಸ್ಕೊಳ್ತೀವಿ.
ಅಂದ್ರೆ ಆಯತಾಕಾರದ ಅರ್ಧ ವೃತ್ತಾಕಾರದಲ್ಲಿ ಇದನ್ನ ನಿರ್ಮಿಸಲಾಗಿದೆ ಅಂತ. ದ ಹೋಲ್ ಬಿಲ್ಡಿಂಗ್ ಹ್ಯಾಸ್ 3 ಲೆಂತ್ ಲೈನ್ ಪಿಲ್ಲರ್ಸ್. ಇಡೀ ಭವನವು 3 ಉದ್ದವಾದ ಕಂಬಗಳ ಸಾಲುಗಳನ್ನು ಒಳಗೊಂಡಿದೆ. ದ ಹೋಲ್ ಬಿಲ್ಡಿಂಗ್, ಓಕೆ, the whole building, okay, has 3 lengthy line pillars. That's an important developments. ಇಡೀ ಭವನವು 3 ಉದ್ದವಾದ ಕಂಬಗಳ ಸಾಲುಗಳನ್ನ ಒಳಗೊಂಡಿದೆ ಅಂತ ನಾವು ಮಾತನಾಡ್ತೇವೆ. ಓಕೆ, ಎ ಸ್ಮಾಲ್ ಸ್ತೂಪ ಇನ್ ದಿ ಸೆಂಟ್ರಲ್ ಹಾಲ್. ಓಕೆ, ಈ ಅಂಗಳ ಅಂದ್ರೆ ಇದರ ಮಧ್ಯಭಾಗದಲ್ಲಿ ಚಿಕ್ಕ ಶಿಲಾ ಸ್ತೂಪವಿದೆ. ಅದು ಬುದ್ಧನಿಗೆ ಸಂಬಂಧಪಟ್ಟಂತಹ ಚಿಕ್ಕ ಸ್ತೂಪವನ್ನ ಕಾಣ್ತೀವಿ. ಓಕೆ, ಸೊ ಇಟ್ ಹ್ಯಾಸ್ horseshoe type of the window in the entrance gate. It has horseshoe type of the window in the entrance gate. ಇದು ಇದರ ಪ್ರವೇಶದ್ವಾರದಲ್ಲಿ ಕಮಾನಿನ ಆಕಾರದ ಅಗಲವಾದ ಕಿಟಕಿ ಇದೆ. ಅದು ಕುದುರೆ ಲಾಳಾಕೃತಿಯ ಆಕಾರದಲ್ಲಿದೆ. ಕುದುರೆ ಲಾಳಾಕೃತಿಯ ಕಿಟಕಿ ಇದೆ ಅಂತ ಕಾಣ್ತೀವಿ. ಅದು ಪ್ರವೇಶ ದ್ವಾರದಲ್ಲಿ ಕಂಡು ಬರುತ್ತೆ. ಇದು ಚೈತ್ಯ ಅಂತಂದ್ರೆ ನಿಮಗೆ ಗೊತ್ತಿರಬೇಕಾದಂತ ಪ್ರಧಾನವಾದಂತ ಅಂಶ. ಓಕೆ, ಸೊ ದಟ್ಸ್ ಅನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ನೆಕ್ಸ್ಟ್, ಹಾಗಾದ್ರೆ ಎಲ್ಲೆಲ್ಲ ಚೈತ್ಯಗಳಿವೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಚೈತ್ಯಾಸ್ ಫೌಂಡೆಡ್, ಓಕೆ, ಬೇಡಾಸ್, ಕಾರ್ಲೆ, ಕನ್ನೇರಿ, these are belongs to the Shatavahanas. ಅದರಲ್ಲೂ ಕನ್ನೇರಿ ಚೈತ್ಯ ವಿಚ್ ಇಸ್ ನಿಯರ್ ಟು ದಿ ಬಾಂಬೆ. ಏನೇನು ಕಂಡು ಬಂದ್ರೆ ಬೇಸರಲ್ಲಿದೆ, ಕಾರ್ಲೆ, ಕನ್ನೇರಿ, ಇವು ಪ್ರಧಾನ ಚೈತ್ಯಾಲಯಗಳು. ಇವೆಲ್ಲ ಶಾತವಾಹನರ ಕಾಲಕ್ಕೆ ಸಂಬಂಧಪಟ್ಟಿವೆ. ಇವುಗಳಲ್ಲಿ ಕಾರ್ಲೆಯ ಚೈತ್ಯ ದೊಡ್ಡದಾದ ಚೈತ್ಯ, ಇದು ಬಾಂಬೆಗೆ ಹತ್ತಿರವಾಗಿದೆ ಅಂತ ಕರಿತೀವಿ. ಕಾರ್ಲೆ ಚೈತ್ಯ ಇಸ್ ದಿ ಬಿಗ್ಗೆಸ್ಟ್ ಚೈತ್ಯ. ಇದನ್ನ ಬಿಗ್ಗೆಸ್ಟ್ ಚೈತ್ಯ ಅಂತ ಕರಿತೀವಿ, ಅಥವಾ ಕಾರ್ಲೆ ಇದು ಬಿಗ್ಗೆಸ್ಟ್ ಚೈತ್ಯ ಅಂಡ್ ಬೆಸ್ಟ್ ಅಮಾಂಗ್ ಆಲ್ ದ ಶೈನ್ಸ್ ಆಫ್ ದಿಸ್ ಪೀರಿಯಡ್. ಓಕೆ, ಇತರ ಎಲ್ಲಾ ಚೈತ್ಯಗಳು ಕೂಡ ದೊಡ್ಡದು ಮತ್ತು ಪ್ರಧಾನವಾದದ್ದು ಅಂತ ಗುರುತಿಸ್ಕೊಳ್ತೀವಿ. ಹಾಗಾಗಿ ಅತ್ಯಂತ ಮುಖ್ಯವಾದದ್ದು. ಅಂಡ್ ನಂಬರ್ 1, ಸೊ ಕೊಂಡಾನೆ, ಜುನ್ನಾರ್ ಅಂಡ್ ಪನಹಲ ಆರ್ ದಿ ಅದರ್ ಚೈತ್ಯಾಸ್ ಆಫ್ ದಿಸ್ ಪೀರಿಯಡ್. ಇವೆಲ್ಲರೂ ಇನ್ನೆಲ್ಲಿ ಸಿಕ್ಕಿ ಅಂತಂದ್ರೆ ಕೊಂಡಾನೆ, ಜುನ್ನಾರ್, ಪನಹಲ ಮುಂತಾದವೆಲ್ಲ ಕೂಡ ಮಹಾರಾಷ್ಟ್ರದಲ್ಲಿ ಬರ್ತವೆ. ಇವು ಈ ಕಾಲದ ಇತರೆ ಚೈತ್ಯಗಳು ಅಂತ ನಾವು ಗುರುತಿಸ್ಕೊಳ್ತೀವಿ. ಓಕೆ, ಇದು ಅತ್ಯಂತ ಮಹತ್ವದ ಅಂಶ. ನೆಕ್ಸ್ಟ್, ಹಾಗಾದ್ರೆ ಈಗ ನಾವು ಚೈತ್ಯಗಳನ್ನು ಏನು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಯಾವುದು? ವಿಹಾರ ಅಥವಾ ಸಂಗರಾಮ ಅಂತ ಅರ್ಥ. ವಿಹಾರ ಆರ್ ಸಂಗರಾಮ ಹಾಗಂದೇನು ಅಂತ ಈಗ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಮೊನಾಸ್ಟಿಕ್ ಹೌಸಸ್ ಆರ್ ರೆಸಿಡೆನ್ಷಿಯಲ್ ಹೌಸಸ್ ಆಫ್ ದಿ ಬುದ್ಧಿಸ್ಟ್ ಮಾಂಕ್ಸ್ ಅಂಡ್ ನನ್ಸ್ ಯೂಶುವಲಿ ಕಾಲ್ಡ್ ಎಸ್ ಎ ವಿಹಾರಸ್. ಇದು ಬೌದ್ಧ ಸನ್ಯಾಸಿನಿಯರ ನಿವಾಸ ಅಥವಾ ವಾಸಸ್ಥಳ. ಬೌದ್ಧ ಸನ್ಯಾಸಿಗಳು ಅಥವಾ ಸನ್ಯಾಸಿನಿಯರು ವಾಸ ಮಾಡುವ ಸ್ಥಳವನ್ನು ಏನ್ ಕರಿತೀವಿ ನಾವು? ವಿಹಾರ ಅಂತ ಕರಿತೀವಿ, ಅಥವಾ ಸಂಗರಾಮ ಅಂತ ಕರಿತೀವಿ. ಓಕೆ, ದೀಸ್ ಆರ್ ಜನರಲಿ ಎಕ್ಸ್ಕವೇಟೆಡ್ ನಿಯರ್ ದಿ ಚೈತ್ಯಾಸ್. ಸಾಮಾನ್ಯವಾಗಿ ಎಲ್ಲಿ ಪತ್ತೆ ಅಂತಂದ್ರೆ ಚೈತ್ಯದ ಬಳಿಯಲ್ಲಿಯೇ ಇವು ಪತ್ತೆಯಾಗಿರೋದನ್ನ ಕಾಣ್ತೀವಿ. ಚೈತ್ಯದ ಬಳಿಯಲ್ಲಿಯೇ ಇವು ಪತ್ತೆಯಾಗಿವೆ. ದೇ ಆರ್ ಪ್ಲೇಸ್ಡ್ ವೇರ್ ದಿ ಮಾಂಕ್ಸ್ resided so and medicated. ಓಕೆ, ಇವು ಅಲ್ಲಿ ಈ ಬಂಡೆಯನ್ನು ಕೊರೆದು ಮಾಡಿದ್ದಾರೆ. ಇದೆಲ್ಲ ಅವರು ಯಾರ್ಯಾರು ಇಲ್ಲಿ ಸನ್ಯಾಸಿರಿದ್ರು ಅಲ್ಲ ವಾಸ ಮಾಡ್ತಿರೋ ಜೊತೆಗೆ ಅಲ್ಲಿ ಅವರು ಧ್ಯಾನದಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ತಾ ಇದ್ರು. ಹಾಗೆ ಸಂಘಗಳನ್ನ ಬಂಡೆಯನ್ನು ಕೊರೆದು ಮಾಡಿದ ರಚನೆಗಳಾಗಿವೆ. ಇದರ ಕೇಂದ್ರ ಭವನ ಸುತ್ತಲೂ ಕೂಡ ಧ್ಯಾನದ ಕೊಠಡಿಗಳಿವೆ ಅಂತ ನಾವು ಗುರುತಿಸ್ಕೊಳ್ತೀವಿ. ದಿಸ್ ಆರ್ ದಿ ಸೆಂಟರ್ಸ್ ಆಫ್ ದಿ ಮೆಡಿಟೇಟೆಡ್ ಆರ್ಟ್ಸ್. ಓಕೆ, ನೆಕ್ಸ್ಟ್ ಈಗ ನೆಕ್ಸ್ಟ್ ಅನದರ್ ಪಾರ್ಟ್ ಅಂತಂದ್ರೆ ಸ್ತೂಪಾಸ್. ಅದರ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಕಾಲೇಜ್ ಸ್ತೂಪಾಸ್. ಪ್ರಧಾನವಾಗಿ ಅಂತಂದ್ರೆ ಸ್ತೂಪಗಳು.
ಸ್ತೂಪಾಸ್ ಇಂಡಿಕೇಟೆಡ್ ಡೆತ್ ಸಿಂಬಲ್ ಆಫ್ ದಿ ಲಾರ್ಡ್ ಬುದ್ಧ. ಬುದ್ಧನ ಸಾವಿನ ಸಂಕೇತಗಳೇ ಸ್ತೂಪಗಳು. ಬುದ್ಧನ ಸಾವಿನ ಸಂಕೇತದ ಬೌದ್ಧ ಸ್ಮಾರಕಗಳು ಅಂತ ಗುರುತಿಸ್ಕೊಳ್ತೀವಿ. They are found in ಜಗ್ಗಯ್ಯಪೇಟೆ, ಘಂಟಸಾಲ, ಅಮರಾವತಿ ಅಂಡ್ ನಾಗಾರ್ಜುನಕೊಂಡ. ಇವೆಲ್ಲಿ ಪತ್ತೆ ಅಂತಂದ್ರೆ ಇವತ್ತು ಕೂಡ ಜಗ್ಗಯ್ಯಪೇಟೆ, ಘಂಟಸಾಲ, ಅಮರಾವತಿ ಮತ್ತು ನಾಗಾರ್ಜುನಕೊಂಡ ಎಷ್ಟು ಕೂಡ ಇವತ್ತು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತವೆಲ್ಲ. ದೀಸ್ ಆರ್ ಇವು ಶಾತವಾಹನರ ಕಾಲಕ್ಕೆ ಸಂಬಂಧಪಟ್ಟರು ಆದ್ರೂ ಕೂಡ ಇವು ಮೌರ್ಯರು ಇವುಗಳನ್ನು ನಿರ್ಮಿಸಿದರು ಅನ್ನೋ ಮಾಹಿತಿ ನಮಗೆ ಕಂಡು ಬರುತ್ತದೆ. ದಿಸ್ ಆರ್ ಬಿಲಾಂಗ್ಸ್ ಟು ದಿ ಮೌರ್ಯನ್ ಪೀರಿಯಡ್. ಇವು ಬಹುತೇಕ ಮೌರ್ಯರ ಕಾಲದ ರಚನೆಗಳಾಗಿವೆ. ಅಮರಾವತಿ ಸ್ತೂಪ ಇಸ್ ದಿ ಬಿಗ್ಗೆಸ್ಟ್ ಅಮಾಂಗ್ ಅದರ್ಸ್. ಅವುಗಳ ಅತ್ಯಂತ ಪ್ರಮುಖವಾಗಿದ್ದು ಅಂತಂದ್ರೆ ಅಮರಾವತಿ ಸ್ತೂಪ. ಅತ್ಯಂತ ದೊಡ್ಡದು ಪ್ರಮುಖವಾಗಿದ್ದು ಅಂತಂದ್ರೆ ಅಮರಾವತಿ ಸ್ತೂಪ ಅಂತ ನಾವು ಗುರುತಿಸ್ಕೊಳ್ತೀವಿ. ನೆಕ್ಸ್ಟ್ ಅಡಿ ಅಮರಾವತಿ ಸ್ಕೂಲ್ ಆಫ್ ಆರ್ಟ್. ಇಲ್ಲಿ ಪ್ರಧಾನವಾಗಿ ಗಮನಿಸಬೇಕಾಗಿರೋದು ಅಂತಂದ್ರೆ ಅಮರಾವತಿ ಶಿಲ್ಪಕಲೆಯನ್ನ ನೀವು ಗಮನಿಸಬೇಕಿಲ್ಲಿ. ಅಮರಾವತಿ ಸ್ಕೂಲ್ ಆಫ್ ಆರ್ಟ್. ಇಲ್ಲಿ ಪ್ರಶ್ನೆ ಪ್ರಿಲಿಮ್ಸ್ ಬರುತ್ತೆ, ಮೈನ್ಸ್ ಕೂಡ ಬರುತ್ತೆ, ಇದನ್ನು ನೋಡ್ಕೊಳ್ಳಿ. ಅಮರಾವತಿ ಸ್ಕೂಲ್ ಡೇಟ್ಸ್ ಬ್ಯಾಕ್ಸ್ ಟು ದಿ 3rd century BC to the even up to the it belongs 3rd century BC and also beginning of the 1st century CE. ಇದು ಕ್ರಿಸ್ತಪೂರ್ವ 3ನೇ ಶತಮಾನದಾಗಿದೆ. ಓಕೆ, ಇದು ಕೂಡ ಶಾತವಾಹನರ ಕಾಲಕ್ಕೆ ಸಂಬಂಧಪಟ್ಟಿದೆ. ಓಕೆ, ಸಿ ನಿಮಗೆ ಒಂದು ತಿಳ್ಕೊಳ್ಳಿ, 3 important schools of art in our history of the ancient India. One is Gandhara School of Art, another one Mathura School of Art, and another one Amaravati School of Art. These are the 3 contemporary school of art in Indian sculpture. ಭಾರತೀಯ ಶಿಲ್ಪಕಲಾ ಸ್ತೂಪಗಳಲ್ಲಿ ಅಥವಾ ಪ್ರಮುಖವಾದಂತಹ ಸ್ಮಾರಕಗಳಲ್ಲಿ ಅಂತಂದ್ರೆ ಒಂದು ಗಾಂಧಾರ ಶಿಲ್ಪಕಲೆ, ಮಥುರಾ ಶಿಲ್ಪಕಲೆ ಮತ್ತು ಅಮರಾವತಿ ಶಿಲ್ಪಕಲೆ. ಇವು ಒಂದು ಅವಧಿಯಲ್ಲಿ ನಿರ್ಮಿತವಾಗಿರುವಂತಹ ಭಾರತದ ಪ್ರಾಚೀನ ಕಲಾ ಸ್ಮಾರಕಗಳು. ಗಾಂಧಾರ ಶಿಲ್ಪಕಲೆ ಮತ್ತು ಅಮರಾವತಿ ಶಿಲ್ಪಕಲೆ ಕುಶಾನರ ಕಾಲಕ್ಕೆ ಸಂಬಂಧಪಟ್ಟಿದ್ರೆ ಅವರ ಕಾಲದಲ್ಲಿ ದಕ್ಷಿಣ ಭಾರತಕ್ಕಿದ್ದಂಥ ಶಾತವಾಹನರಿಂದ ಅಮರಾವತಿ ಶಿಲ್ಪಕಲೆ ನಿರ್ಮಿಸಲಾಗಿದೆ. ಈ 3 ಕೂಡ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದೆ. ಗಾಂಧಾರ ಶಿಲ್ಪಕಲೆ ಬೌದ್ಧ ಧರ್ಮ, ಅಮರಾವತಿ ಶಿಲ್ಪಕಲೆ ಕೂಡ ಬೌದ್ಧ ಧರ್ಮ. ಆದರೆ ಮಥುರಾ ಶಿಲ್ಪಕಲೆ ಅದು ಮಿಕ್ಸ್ಡ್ ರಿಲಿಜಿಯಸ್, ಅದು ಹಿಂದೂ, ಜೈನ್ ಮತ್ತು ಬುದ್ಧಿಸ್ಟ್. ಅದರಲ್ಲಿ ಈಗ ನಾವು ಶಾತವಾಹನರ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ಅಮರಾವತಿ ಶಿಲ್ಪಕಲೆಯನ್ನು ಕುರಿತು ನಾವೀಗ ಚೆಕ್ ಮಾಡ್ತಾ ಹೋಗೋಣ. ಸಿ ಇಟ್ ಈಸ್ ಪ್ಯೂರ್ಲಿ ಇಂಡಿಜಿನಸ್ ಅಂಡ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಎಕ್ಸ್ಟರ್ನಲ್ ಕಲ್ಚರ್ಸ್. ಓಕೆ, ಇದು ಪೂರ್ಣ ಪ್ರಮಾಣದಲ್ಲಿ ಶುದ್ಧ ದೇಶೀಯ ಕಲೆಯಾಗಿದೆ. ಭಾರತೀಯ ಬೌದ್ಧ ಕಲೆ ಇದರಲ್ಲಿ ವಿದೇಶಿ ಕಲೆಯ ಪ್ರಭಾವವಿಲ್ಲ ಅಂತ ಇದನ್ನು ನಾವು ಹೇಳ್ಬೋದು. ಇಟ್ ಡೆವಲಪ್ಡ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ರಿವರ್ ಕೃಷ್ಣ, ಗೋದಾವರಿ ವ್ಯಾಲಿ ಅಂಡ್ ಅಮರಾವತಿ ಅಂಡ್ ನಾಗಾರ್ಜುನಕೊಂಡ ಸೈಟ್ಸ್. ಇದು ಎಲ್ಲೆಲ್ಲಿ ಪತ್ತೆಯಾಗಿದೆ ಅಂತಂದು ಕೃಷ್ಣ, ಗೋದಾವರಿ ನದಿಗಳು ಮತ್ತು ಅಮರಾವತಿ, ನಾಗಾರ್ಜುನಕೊಂಡ ನೆಲೆಗಳಲ್ಲಿ ಈ ಒಂದು ಅಮರಾವತಿ ಶಿಲ್ಪಕಲೆ ನಮಗೆ ಪತ್ತೆಯಾಗಿದೆ. ಓಕೆ, ದ ಸ್ಕಲ್ಪ್ಚರ್ಸ್ ಆರ್ ಕಂಟೈನ್ಡ್. ಸ್ಕಲ್ಪ್ಚರ್ಸ್ ಕಂಟೈನ್ ದಿ images from the life of the Buddha and Jataka's tales. ಇಡೀ ಇಲ್ಲಿ ಕೊಂಡು ಬರುವಂತ ಶಿಲ್ಪಗಳಲ್ಲಿ ಕಾಣುವಂಥದ್ದು ಅಂತಂದ್ರೆ ಶಿಲ್ಪಗಳಲ್ಲಿ ಬುದ್ಧನ ಜೀವನ ಚರಿತ್ರೆ, ಜಾತಕತೆಗಳನ್ನ ಇಲ್ಲಿ ವಿಶೇಷವಾಗಿ ಆ ಬುದ್ಧನ ಜೀವ ಸಂಬಂಧಪಟ್ಟಂತ ಶಿಲ್ಪಗಳನ್ನ ಇಲ್ಲಿ ಕೆತ್ತಿದ್ದಾರೆ. ಓಕೆ, ಜಾತಕತೆಗಳು. ಇಲ್ಲಿ ಜಾತಕತೆಗಳು ಅಂತಂದ್ರೆ ಬುದ್ಧನ ಇಂದಿನ ಜನ್ಮ ವೃತ್ತಾಂತಗಳು ಅಥವಾ ಕಥೆಗಳು ಅಂತ. ಬುದ್ಧ ಆಗೋದಕ್ಕಿಂತ ಮೊದಲು ಬುದ್ಧ ಏನಾಗಿದ್ದ ಅಂತ ತಿಳಿಯುವುದೇ ಜಾತಕತೆಗಳು. ಅವುಗಳನ್ನ ಬಹಳ ಸುಂದರವಾಗಿ ಶಿಲ್ಪದ ರೂಪದಲ್ಲಿ ಇಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಸಮ್ ಇಮೇಜಸ್ ಆಫ್ ಹಿಂದೂ ಗಾಡ್ಸ್ ಆರ್ ಫೌಂಡ್ ಲೈಕ್ ಎಸ್ ಗಣೇಶ, ಲಕ್ಷ್ಮಿ ಅಂಡ್ ಅದರ್ ಆರ್ನೆಟ್ ಬುಲ್, ನಂದೀಶ್ವರ ಆರ್ ನಂದಿ ಆಲ್ಸೋ ಫೌಂಡ್ ಹಿಯರ್. ಇದಲ್ಲದೆ ಹಿಂದೂ ದೇವರಂತ ಗಣೇಶ, ಲಕ್ಷ್ಮಿ, ಅಲಂಕೃತಗೊಂಡಿರುವ ನಂದಿ ಮುಂತಾದ ಶಿಲ್ಪಗಳು ಕೂಡ ಇಲ್ಲಿ ನಮಗೆ ಗಮನವನ್ನೇ ಸೆಳೆತವೆ. ಇಲ್ಲಿ ಹಾಗಾಗಿ ಬರೀ ಬುದ್ಧಂಗೆ ಅಲ್ಲ,
ಹಿಂದೂ ಧರ್ಮದ ದೇವತೆಗಳನ್ನು ಕೂಡ ಅಮರಾವತಿ ಶಿಲ್ಪಕಲೆಯಲ್ಲಿ ಕಾಣ್ತೀವಿ ಅಂತ. ಅಂದ್ರೆ ಜಾಸ್ತಿ ಬುದ್ಧನಿದೆ, ಬಟ್ ಹಿಂದೂ ಧರ್ಮದ ಕೆಲವು ಪ್ರತಿಮೆಗಳನ್ನ ಅಥವಾ ಶಿಲ್ಪಗಳನ್ನ ಮಾತ್ರ ಕಾಣ್ತಾ ಹೋಗ್ತೀವಿ ಇಲ್ಲಿ. Sculptures of this school are with deep emotions, lot of body movements. ಓಕೆ, ಇವೆಲ್ಲ ನೋಡ್ತಾರೆ, ಇವೆಲ್ಲ ಭಾವನಾತ್ಮಕವಾಗಿ ಗಮನ ಸೆಳೆಯುತ್ತೆ. ನೋಡ್ತಾ ಇದ್ರೆ ಅದೆಲ್ಲ ಇಡೀ ಆ ಪ್ರತಿ ಶಿಲ್ಪಲ್ಲೂ ಕೂಡ ಅದರ ಬಾಡಿ ಲ್ಯಾಂಗ್ವೇಜ್ ಅನ್ನು, ದೇಹ ಭಾಷೆಯನ್ನು ಕೂಡ ಕಾಣ್ತೀವಿ. ಇವು ಭಾವನಾತ್ಮಕವಾಗಿ ನಮ್ಮನ್ನ ಗಮನ ಸೆಳೆಯುವಂತ ಅಂಶಗಳು ಅಂತ ನಾವು ಇಲ್ಲಿ ಗುರುತಿಸ್ಕೊಳ್ಬಹುದು. ಓಕೆ, ಸೊ ದ ಸ್ಕಲ್ಪ್ಚರ್ಸ್ ಆಫ್ ಅಮರಾವತಿ. ಓಕೆ, Amaravati school were made using the white marbles. These are made of white marbles. ಓಕೆ, ಇವುಗಳನ್ನ ಬಿಳಿಯ ಅಮೃತ ಶಿಲೆಗಳಿಂದ ಇವುಗಳನ್ನ ಕೆತ್ತಲಾಗಿತ್ತು. ಇದು ನೀವು ಯಾವ ಎಕ್ಸಾಮ್ ಆದರೂ ಕೂಡ ಬೇಸಿಕ್ ಆಗಿ ಇಷ್ಟು ಗೊತ್ತಿರಲೇಬೇಕು. ಇಷ್ಟು ಗೊತ್ತಿದ್ರೆ ನಿಮ್ಮ ಪಾಕೆಟ್ ಅಲ್ಲಿ 1 ಮಾರ್ಕ್ಸ್ ಇದ್ದಂಗೆ. ಶಾತವಾಹನ ಪೂರ್ತಿ ಓದ್ಕೊಳ್ಳಿ, ನಿಮ್ಮ ಪಾಕೆಟ್ 1 ಮಾರ್ಕ್ಸ್ ಇಟ್ಕೊಳ್ಳಿ. ಇಲ್ಲಿಗೆ ಶಾತವಾಹನ ಮುಗಿತು. ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಬನವಾಸಿಯ ಕದಂಬರನ್ನ ಕುರಿತು ಮಾತಾಡ್ತೀನಿ. ಥ್ಯಾಂಕ್ ಯು ಅಗೇನ್.